Okay, so first subject that we are going to begin with is polity. So polity ಅಂತ ತಗೊಂಡಾಗ ತುಂಬ ಬುಕ್ಸ್ ಇದೆ, ಕೆಲವು NCERT ಹೇಳ್ತಾರೆ. ಓಕೆ, ಲಕ್ಷ್ಮೀಕಾಂತ್ ಇದೆ, ಮತ್ತು ಕೆಲವೊಂದಿಷ್ಟು ಬೇರೆ ಬುಕ್ಕು ಇದೆ, ಸುಭಾಷ್ ಕಶ್ಯಪ್ ಬುಕ್ ಎಲ್ಲ ಇದೆ. ಆದರೆ ವಿಲ್ ರೆಫರ್ ಓನ್ಲಿ ಒನ್ ಬುಕ್, ದಟ್ ಈಸ್ ಲಕ್ಷ್ಮೀಕಾಂತ್. ವಿಲ್ ರೆಫರ್ ಓನ್ಲಿ ಒನ್ ಬುಕ್, ದಟ್ ಈಸ್ ಲಕ್ಷ್ಮೀಕಾಂತ್. ಓಕೆ, ಇವಾಗ ಕೆಲವೊಬ್ರು ಏನಂತ ಮೊದಲು NCERT ಮುಗಿಸ್ಕೊಂಡೆ ಲಕ್ಷ್ಮೀಕಾಂತ್ಗೆ ಬರಬೇಕು ಅಂತ. ಸೊ ಯು ನೀಡ್ ನಾಟ್ ಡೂ ಇಟ್. NCERT ಯಾರಿಗೋಸ್ಕರ ಮಾಡಿದ್ದಾರೆ? ಹೈಸ್ಕೂಲ್ ಸ್ಟೂಡೆಂಟ್ಸ್ಗೋಸ್ಕರ ಮಾಡಿದ್ದಾರೆ. ಓಕೆ, ಸೊ ಯು ಆಲ್ರೆಡಿ ನೋ ಅಬೌಟ್ ABCD, ರೈಟ್? So now directly you can read the Shakespeare's poem itself. Why do you want to go for ABCD? So this Lakshmikant is like Shakespeare's poem. Now we can easily understand. So there is no need to go for NCERT. Okay, NCERT. So NCERT the importance ನಾನು ಆ್ಯಡ್ ಮಾಡಬೇಕು, ಅಲ್ಲಿ ಆ್ಯಡ್ ಮಾಡಿದ್ದೀನಿ. ಓಕೆ, ಯು ನೀಡ್ ನಾಟ್ ಗೋ ಥ್ರೂ NCERT. ಲಕ್ಷ್ಮೀಕಾಂತ್ ಇಸ್ ಸಫಿಷಿಯಂಟ್. ಸೊ ಲಕ್ಷ್ಮೀಕಾಂತ್ ಸಫಿಷಿಯಂಟ್ ಅಂದ ತಕ್ಷಣ ನೀವು ಲಕ್ಷ್ಮೀಕಾಂತ್ ಈ ರೀಸೆಂಟ್ ವರ್ಷನ್ ತೊಗೊಂಡಾಗ ತುಂಬ ದಪ್ಪ ಬುಕ್ ಇದೆ. ಓಕೆ, ಯು ಮೈಟ್ ಹ್ಯಾವ್ ಗಾನ್ ಥ್ರೂ ಇಟ್. ಸೊ ಇಫ್ ಯು ಲುಕ್ ಎಟ್ ದ ಫಸ್ಟ್ ಟಾಪಿಕ್, ಓಕೆ, ಫಸ್ಟ್ ಟಾಪಿಕ್ ಅಂತ ಇದೆ. ಸೊ ಫಸ್ಟ್ ಟಾಪಿಕ್ ಯಾವ್ದು ಅವ್ರು ರಿಕಾಲ್ ಮಾಡ್ಬೋದು ಓದೋರು? ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಅಂತ ಇದೆ. ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್. ನೆಕ್ಸ್ಟ್ ಮೇಕಿಂಗ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಓಕೆ, ಮೇಕಿಂಗ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಹಿಂಗೆ ಬೇರೆ ಬೇರೆ ಒಂದು ಸೀಕ್ವೆನ್ಸ್ ವೇವ್ ಕೊಟ್ಟಿದ್ದಾರೆ. ತುಂಬ ಜನ ಯಾರು ಸ್ವಂತ ಪ್ರಿಪೇರ್ ಮಾಡ್ತಾ ಇರ್ತಾರೋ, ಯಾರು ತಮ್ಮಷ್ಟು ತಾವಾಗಿ ಬುಕ್ ಓದ್ತಾ ಇರ್ತಾರೋ, ಅವ್ರು ಎಲ್ಲಿ ಸ್ಟಕ್ ಆಗ್ತಾರೆ, ಇಲ್ಲೇ ಸ್ಟಕ್ ಆಗ್ಬಿಡ್ತಾರೆ. ಫಸ್ಟ್ ಟಾಪಿಕ್ ಓದ್ತಾರೆ, ಎರಡನೇ ಟಾಪಿಕ್ ಹೋಗಕ್ಕೆ ಆಗಲ್ಲ. 2 ತಿಂಗಳು 3 ತಿಂಗಳು ಓದ್ತಾರೆ, ದೇ ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ಫಸ್ಟ್ ಟಾಪಿಕ್, ದೇ ವಿಲ್ ಗೆಟ್ ಸ್ಟಕ್ ದೇರ್ ಇಟ್ ಸೆಲ್ಫ್. ಸೊ ಅವ್ರು ಅನ್ಸಕ್ಕೆ ಶುರು ಆಗುತ್ತೆ ಪಾಲಿಟಿ ಇಸ್ ಅ ವೆರಿ ಡಿಫಿಕಲ್ಟ್ ಸಬ್ಜೆಕ್ಟ್. ತುಂಬ ಜನ ಪಾಲಿಟಿ ಓದೋದನ್ನು ಬಿಟ್ಬಿಡ್ತಾರೆ. ಸೊ ದಟ್ ಇಸ್ ನಾಟ್ ದ ರೈಟ್ ಸ್ಟ್ರಾಟಜಿ. So what we do here is, we are not interested in this sequence, we are interested in understanding the topics. So historical background of the constitution, last topic. Nam discussion alli it will come in the last. Okay, it will come in the last. The first topic that we start here is, now first topic start ಮಾಡೋದು ಯಾವುದು ಅಂದರೆ ಪಾರ್ಲಿಮೆಂಟ್. ಓಕೆ, ವಿಲ್ ಸ್ಟಾರ್ಟ್ ವಿತ್ ಪಾರ್ಲಿಮೆಂಟ್. ಯಾಕೆ ಡೇ ಟು ಡೇ ಲೈಫಲ್ಲಿ ನಾವು MLA MP ಎಲ್ಲ ಕೇಳ್ತಾ ಇರ್ತೀವಿ. ಎಷ್ಟೋ ಜನರಿಗೆ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಇರಲ್ಲ. ಹೂ ಇಸ್ MLA, ಹೂ ಇಸ್ MP, ಈ ಥರ ಒಂದು ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಆ ಥರ ಬೇಸಿಕ್ಸ್ನ ಬಿಲ್ಡ್ ಮಾಡ್ತಾ ಬಂದಾಗ ಏನಾಗುತ್ತೆ, ನಾವು ಲಾಸ್ಟಲ್ಲಿ ಟಾಪಿಕ್ ಬಂದಾಗ very automatically we'll start connecting the topics. Okay, connecting the topics. Okay, so ಅದಕ್ಕೆ first we'll start with what, some kind of basics itself. Okay, basics. So basics ಅಂದರೆ ಯಾವುದು? MLA, MP, ಮಿನಿಸ್ಟರ್. ಓಕೆ, ಮಿನಿಸ್ಟರ್ಗೂ MPಗೂ ಏನು ಡಿಫ್ರೆನ್ಸು? ಓಕೆ, MLAಗೂ MPಗೂ ಏನು ಡಿಫ್ರೆನ್ಸು? ಈ ಥರ ಒಂದು ಪ್ರೊಸೆಸ್ನ ಸ್ಟಾರ್ಟ್ ಮಾಡೋಣ. ಸೊ ಸಾಮಾನ್ಯವಾಗಿ ಇಂಡಿಯಾದಲ್ಲಿ ನೋಡಿದಾಗ ವೆನ್ ವಿ ಸ್ಪೀಕ್ ಅಬೌಟ್ ಗೌರ್ಮೆಂಟ್ ಅಂತ ಕರಿತೀವಲ್ವಾ? ಸೊ ಕರೆಯುವಾಗ ನಾವು ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟು ಅಂತ ಕರಿತೀವಿ. ಎಸ್ ಆರ್ ನೋ? ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್. ಸೊ ಇಂಡಿಯಾದಲ್ಲಿ ಎಷ್ಟು ಸೆಂಟ್ರಲ್ ಗೌರ್ಮೆಂಟ್ ಇದ್ದಾವೆ? ಒಂದೇ ಸೆಂಟ್ರಲ್ ಗೌರ್ಮೆಂಟ್. ಸ್ಟೇಟ್ ಗೌರ್ಮೆಂಟು ಪ್ರತಿಯೊಂದು ರಾಜ್ಯಕ್ಕೊಂದು ಸ್ಟೇಟ್ ಗೌರ್ಮೆಂಟ್ ಅಂತ ಇದೆ. ಓಕೆ, ಪ್ರತಿಯೊಂದು ರಾಜ್ಯಕ್ಕೊಂದು ಸ್ಟೇಟ್ ಗೌರ್ಮೆಂಟ್ ಅಂತ ಇದೆ. ಓಕೆ, ಸೊ ಗೌರ್ಮೆಂಟ್ ಅಂದರೆ ಏನು? ಓಕೆ, ಈ ಲೋಕಸಭಾ ಅಂದರೆ ಏನು, ರಾಜ್ಯಸಭಾ ಅಂದರೆ ಏನು, ಮಿನಿಸ್ಟರ್ಸ್ ಅಂದರೆ ಏನು, ಎಷ್ಟೆಷ್ಟೋ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ವಿಲ್ ಟ್ರೈ ಟು ಓವರ್ಕಮ್ ದೋಸ್ ಕನ್ಫ್ಯೂಷನ್ಸ್. ಓಕೆ, ವಿಲ್ ಟ್ರೈ ಟು ಓವರ್ಕಮ್ ದೋಸ್ ಕನ್ಫ್ಯೂಷನ್ಸ್. ಓಕೆ, ಸೊ ಜಸ್ಟ್ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡೋಣ. ಅಟ್ಲೀಸ್ಟ್ ವಿಲ್ ಗೆಟ್ ಅ ಬೇಸಿಕ್. ನೆಕ್ಸ್ಟ್ ಕ್ಲಾಸಿಂದ ಮತ್ತೆ ಇನ್ ಡೀಟೇಲ್ ನೋಟ್ಸ್ ವೈಸ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, so we have central government, we have state government. Okay, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ. ಸೊ ಸೆಂಟ್ರಲ್ ಗೌರ್ಮೆಂಟ್ ಅಂತ ತಗೊಂಡಾಗ ಇಲ್ಲಿ ಬೇರೆ ಬೇರೆ ಎಂಟಿಟೀಸ್ ಬರುತ್ತೆ. ಒಂದು ಮಿನಿಸ್ಟರ್ಸ್ ಅಂತ ಬರ್ತಾರೆ. ನೆಕ್ಸ್ಟು ಲೋಕಸಭಾ ಅಂತ ಬರುತ್ತೆ, ರಾಜ್ಯಸಭಾ ಅಂತ ಬರುತ್ತೆ. ಸೊ ತುಂಬ ಅನೇಕ ಬೇರೆ ಬೇರೆ ಎಲ್ಲ ಎಂಟಿಟೀಸ್ ಬರ್ತಾರೆ. ಓಕೆ, ಸೊ ಅದ್ರ ಬಗ್ಗೆ ಕೂಡ ಆಮೇಲೆ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಸ್ಟೇಟ್ ಗೌರ್ಮೆಂಟ್ ಅಂತ ತಗೊಂಡಾಗ ಇಲ್ಲಿ ಮಿನಿಸ್ಟರ್ಸ್ ಅಂತ ಬರ್ತಾರೆ. ನೆಕ್ಸ್ಟ್ ಇಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಬರುತ್ತೆ, ಲೆಜಿಸ್ಲೇಟಿವ್ ಕೌನ್ಸಿಲು, ಹೀಗೆ ಬೇರೆ ಬೇರೆ ಎಲ್ಲ ಬರ್ತಿರ್ತಾರೆ. ಅವ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ಫಸ್ಟ್ ಈಗ ಏನಂದರೆ ಒಂದು ಬೇಸಿಕ್ ಡಿಫ್ರೆನ್ಸ್ನ ಕಲಿಯೋಣ. MLA ಆಮೇಲೆ MPಗೆ ಇರುವಂಥ ಡಿಫ್ರೆನ್ಸ್ ಏನು? ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ MLA ಆ್ಯಂಡ್ MP? MP ಅನ್ನೋರು ವೆದರ್ ಹಿ ಈಸ್ ಅಸೋಸಿಯೇಟೆಡ್ ವಿತ್ ಸೆಂಟ್ರಲ್ ಗೌರ್ಮೆಂಟ್ ಆರ್ ಸ್ಟೇಟ್ ಗೌರ್ಮೆಂಟ್? MP is a term associated with central government. So now generally MP ಅಂತ ಕರಿತೀವಲ್ವಾ? MP full form ಏನು? Member of Parliament. Member of Parliament. Okay. So MP ಅಂದ ತಕ್ಷಣ ಇದು ಸೆಂಟ್ರಲ್ ಗೌರ್ಮೆಂಟ್ಗೆ ಸಂಬಂಧಪಡುವಂಥ ಒಂದು ಶಬ್ದ. MLA ಅಂದಾಗ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಓಕೆ, ಈ ನೆಕ್ಸ್ಟ್ ಇಲ್ಲೇನು ಶಬ್ದ ನೋಡಿದ್ವಿ, ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತ. ವಿ ಸಾ ಟರ್ಮ್ ಕಾಲ್ಡ್ ಎಸ್ ಪಾರ್ಲಿಮೆಂಟ್. ಸೊ ಇಲ್ಲಿಂದ ಒಂದಕ್ಕೊಂದು ಕನೆಕ್ಷನ್ ಮಾಡ್ತಾ ಹೋಗೋಣ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಅರೈಸ್ ಆಗೋದು ಏನಂದರೆ, ಪಾರ್ಲಿಮೆಂಟ್ ಅಂದರೆ ಏನು? ವಾಟ್ ಈಸ್ ಪಾರ್ಲಿಮೆಂಟ್? ಓಕೆ, ವಾಟ್ ಈಸ್ ಪಾರ್ಲಿಮೆಂಟ್? ಮತ್ತು ತುಂಬ ಟೆಕ್ನಿಕಲ್ ಹೋಗೋದು ಬೇಡ. ಲೆಜಿಸ್ಲೇಟಿವ್ ಬಾಡಿ, ಎಕ್ಸಿಕ್ಯೂಟಿವ್ ಬಾಡಿ ಅಂತ ಮುಂದೆ ಡಿಸ್ಕಸ್ ಮಾಡ್ಬೋದು. ಇವಾಗ ನಮ್ಗೇನು ಗೊತ್ತಿರಲಿಲ್ಲ ಅಂದರೆ ಪಾರ್ಲಿಮೆಂಟ್ ಅಂದರೆ 3 ಜನ ಬರ್ತಾರೆ.
ಒಂದು ಲೋಕಸಭಾ, ಒಂದು ರಾಜ್ಯಸಭಾ, ಮತ್ತೊಬ್ಬರು ಪ್ರೆಸಿಡೆಂಟ್. ಆಲ್ ದ 3 entities ಟುಗೆದರ್ ವಿ ಕಾಲ್ ಇಟ್ ಅಸ್ ಪಾರ್ಲಿಮೆಂಟ್. ಪಾರ್ಲಿಮೆಂಟ್ ಅಂತ ಕರಿತೀವಿ. ಲೋಕಸಭಾ, ರಾಜ್ಯಸಭಾ, ಪ್ರೆಸಿಡೆಂಟ್ ಸೇರಿ ನಾವು ಏನು ಪಾರ್ಲಿಮೆಂಟ್ ಅಂತ ಕರಿತೀವಿ. ಆದರೆ ಜನರಲಿ ಡಿಸ್ಕಷನ್ ಮಾಡುವಾಗ ನಾವು ಪ್ರೆಸಿಡೆಂಟ್ನ ತಗೊಳ್ಳಲ್ಲ. ಪಾರ್ಲಿಮೆಂಟ್ ಅಂತ ಹೇಳಿದಾಗ ನಮ್ಮ ತಲೆ ಬರೋದೇನು ಲೋಕಸಭಾ, ರಾಜ್ಯಸಭಾ ಅಂತ. ಓಕೆ, ಸೊ ಯಾರೋ ಒಬ್ರು MP ಇದ್ದಾರೆ ಅಂದರೆ ಹೀ ಈಸ್ ಅ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತ. ನೆಕ್ಸ್ಟ್ ಕ್ವಶನ್ ಬರೋದು ವೆದರ್ ಹೀ ಈಸ್ ಅ ಮೆಂಬರ್ ಆಫ್ ಲೋಕಸಭಾ ಆರ್ ಮೆಂಬರ್ ಆಫ್ ರಾಜ್ಯಸಭಾ. ಓಕೆ, ನೆಕ್ಸ್ಟ್ ಈ ಕ್ವಶನ್ ಅರೈಸ್ ಆಗಬೇಕು. ಸೊ ನೆಕ್ಸ್ಟ್ ಟೈಮ್ ಯಾರೋ ನಿಮ್ಗೆ ಕೇಳ್ತಾರೆ ಅವ್ರು MP ಇದ್ದಾರೆ ಅಂತ, ಸೊ ನೀವು ಹಾಗೆ ಸುಮ್ಮನೆ ಕೂತ್ಕೊಳ್ಳೋಕೆ ಬರಲ್ಲ. ಯು ಹ್ಯಾವ್ ಟು ಆಸ್ಕ್ ದ ಕ್ವಶನ್ ವೆದರ್ ಈಸ್ ಅ ಮೆಂಬರ್ ಆಫ್ ಲೋಕಸಭಾ ಆರ್ ರಾಜ್ಯಸಭಾ. ಅಂದರೆ ಇದರಿಂದ ಏನು ಗೊತ್ತಾಯಿತು, ಯಾರೋ ಒಬ್ಬ ಪರ್ಸನ್ನು ಲೋಕಸಭಾ ಮೆಂಬರ್ ಇದ್ದಾನೆ ಅಂತ ಅನ್ಕೊಳ್ಳೋಣ. ಪರ್ಸನ್ 1, ಪರ್ಸನ್ 2, ಅಥವಾ ಪರ್ಸನ್ 1 ಆ್ಯಂಡ್ ಪರ್ಸನ್ 2 ಬೇಡ. ಪರ್ಸನ್ 1 ಬದಲಿ ಪ್ರೈಮ್ ಮಿನಿಸ್ಟರ್ ಮೋದಿ ಅವ್ರನ್ನ ತಗೋಣ. ಮೋದಿ. ಓಕೆ, ಇಲ್ಲಿ ನಿರ್ಮಲಾ ಸೀತಾರಾಮನ್. ಮೋದಿ ಅವರು ವೆದರ್ ಈಸ್ ಅ ಮೆಂಬರ್ ಆಫ್ ಪಾರ್ಲಿಮೆಂಟ್, MP ಹೌದಾ ಇಲ್ವಾ? ಹೌದು. ನಿರ್ಮಲಾ ಸೀತಾರಾಮನ್ MP ಹೌದಾ ಅಲ್ವಾ? ಹೌದು. ವಾಟ್ ಇಸ್ ದ ಡಿಫ್ರೆನ್ಸ್? ಎಸ್, ನಿರ್ಮಲಾ ಸೀತಾರಾಮನ್ ಅಲ್ಲ, ನಾಮಿನೇಟೆಡ್ ಅಲ್ಲ, ಮತ್ತೆ ನಾಮಿನೇಟೆಡ್ ಆಮೇಲೆ ಹೋಗೋಣ. ಓಕೆ, ಸೊ ನಾಮಿನೇಟೆಡ್ ಕಾನ್ಸೆಪ್ಟ್ ವಿಲ್ ಗೋ ಲೇಟರ್ ಆನ್. ನಿರ್ಮಲಾ ಸೀತಾರಾಮನ್ ಅವರು ಶಿ ಈಸ್ ಅ ರಾಜ್ಯಸಭಾ ಮೆಂಬರ್, ಮೋದಿ ಅವರು ಲೋಕಸಭಾ ಮೆಂಬರ್. ಓಕೆ, ಈಗ ಮತ್ತೊಂದೆರಡು ಎಕ್ಸಾಂಪಲ್. ಅಮಿತ್ ಶಾ ಲೋಕಸಭಾ ಮೆಂಬರ ಅಥವಾ ರಾಜ್ಯಸಭಾ ಮೆಂಬರ? ಎಸ್, ಲೋಕಸಭಾ ಮೆಂಬರ್. ಓಕೆ, ಅಮಿತ್ ಶಾ ಇಸ್ ಅ ಮೆಂಬರ್ ಆಫ್ ಲೋಕಸಭಾ. ವೆದರ್ ಅಮಿತ್ ಶಾ ಇಸ್ ಅ ಮೆಂಬರ್ ಆಫ್ ಪಾರ್ಲಿಮೆಂಟ್? ವೆದರ್ ಪ್ರೈಮ್ ಮಿನಿಸ್ಟರ್ ಮೋದಿ ಇಸ್ ಮೆಂಬರ್ ಆಫ್ ಪಾರ್ಲಿಮೆಂಟ್? ವೆದರ್ ನಿರ್ಮಲಾ ಸೀತಾರಾಮನ್ ಇಸ್ ಮೆಂಬರ್ ಆಫ್ ಪಾರ್ಲಿಮೆಂಟ್? Yes. Whether Nirmala Sitharaman is member of Lok Sabha? No. Whether Amit Shah is member of Lok Sabha? Yes. Whether Nirmala Sitharaman is member of Rajya Sabha? Whether Prime Minister Modi is member of Rajya Sabha? No. Prime Minister Modi is a member of Lok Sabha, not a member of Rajya Sabha. Okay, not a member of Rajya Sabha. ಒಂದು ಗೊತ್ತಿರಲಿ, ಮೆಂಬರ್ ಆಫ್ ಲೋಕಸಭಾ ಇದ್ದಂಥವರು ರಾಜ್ಯಸಭಾ ಮೆಂಬರ್ ಆಗೋದಕ್ಕೆ ಸಾಧ್ಯ ಇಲ್ಲ. ರಾಜ್ಯಸಭಾ ಮೆಂಬರ್ ಇದ್ದಂಥವರು ಲೋಕಸಭಾ ಮೆಂಬರ್ ಆಗೋದಕ್ಕೆ ಸಾಧ್ಯ ಇಲ್ಲ. ಓಕೆ, ಸಾಧ್ಯ ಇಲ್ಲ. ಸೊ ಫಸ್ಟ್ ವಿಲ್ ಪ್ರೊಸೀಡ್ ವಿತ್ ದಿಸ್. ವಾಟ್? ಲೋಕಸಭಾ, ರಾಜ್ಯಸಭಾ. ಸೊ ಹೊಸದಾಗಿ ಕೆಲವೊಂದಿಷ್ಟು ಚೇಂಜಸ್ ಎಲ್ಲ ಆಗಿದೆ. ಇಂಟರ್ನೆಟಲ್ಲಿ ಸರ್ಚ್ ಮಾಡುವಾಗ ಕೆಲವೊಂದಿಷ್ಟು ಇನ್ಕನ್ಸಿಸ್ಟೆಂಟ್ ಡೇಟಾ ಬರ್ತಿರ್ಬೋದು. ಸೊ ಫಾರ್ ಟೈಮ್ ಬಿಂಗ್ ಜಸ್ಟ್ ಡೋಂಟ್ ವರಿ. ನಮಗೇನು ಗೊತ್ತಿರಲಿ ಅಂದರೆ ರಾಜ್ಯಸಭಾದಲ್ಲಿ ಟೋಟಲಿ ಎಷ್ಟು ಜನ ಇರ್ತಾರೆ, ಲೋಕಸಭಾದಲ್ಲಿ ಟೋಟಲಿ ಎಷ್ಟು ಜನ ಇರ್ತಾರೆ. ಓಕೆ, ಸೊ ಲೋಕಸಭಾದಲ್ಲಿ ಎಷ್ಟು ಜನ ಇದೆ ಟೋಟಲು? 543. ಓಕೆ, ಮುಂದೆ ಮತ್ತೆ ಚೇಂಜ್ ಆಗುತ್ತೆ. 543 ಇದ್ದಾರೆ. ರಾಜ್ಯಸಭಾದಲ್ಲಿ 2 ಆ್ಯಕ್ಚುಲಿ 250 ಅಂತ ಕೆಲವೊಂದು ಕಡೆ ಹೇಳ್ತಾರೆ. ಅದು ಕನ್ಫ್ಯೂಸ್ ಆಗೋದು ಬೇಡ. ಫಾರ್ ಟೈಮ್ ಬಿಂಗ್ ಯು ಜಸ್ಟ್ ಅಸ್ಯೂಮ್ ಇಟ್ ಇಸ್ 245. ಸೊ ಲೋಕಸಭಾದಲ್ಲಿರೋದು 543, ರಾಜ್ಯಸಭಾದಲ್ಲಿರೋದು 245. ಸೊ ಯಾರೋ ಕೇಳಿದ್ರು ಅಂತ ಅನ್ಕೊಳ್ಳಿ, ಇಂಡಿಯಾದಲ್ಲಿ ಟೋಟಲ್ ಎಷ್ಟು MPs ಇರ್ತಾರೆ ಅಂತ. ಎಷ್ಟು MPs ಇರ್ತಾರೆ? ಹೌ ಮೆನಿ MPs ಆರ್ ದೇರ್ ಇನ್ ಇಂಡಿಯಾ? 2 ಪ್ಲಸ್ ಮಾಡ್ತೀರಾ. ಹೌ ಮಚ್ ಯು ಗೆಟ್ ಅಪ್ರಾಕ್ಸಿಮೇಟ್ಲಿ? ಎಸ್, 798. ಸೊ ಟೋಟಲ್ MPs ಇನ್ ಇಂಡಿಯಾ ಇಸ್ 798. 88 ಅಲ್ಲ, 788. ಸೊ ದೀಸ್ ಆರ್ ದ ಟೋಟಲ್ MPs ಇನ್ ಇಂಡಿಯಾ. ಆದರೆ ಎಕ್ಸಾಮಲ್ಲಿ ಯಾವುದು ಈ ಥರ ಕ್ವಶನ್ ಕೇಳಲ್ಲ. ಎಕ್ಸಾಮಲ್ಲಿ ಕ್ವಶನ್ ಕೇಳೋದಷ್ಟೇ ಪ್ರಿಪೇರ್ ಮಾಡಬೇಕು ಅಂತಲ್ಲ, ಒಂದು ಬೇಸಿಕ್ಸ್ ಪ್ರಿಪೇರ್ ಮಾಡುವಾಗ ವಿ ಶುಡ್ ಬಿ ಅವೇರ್. ಸೊ ಟೋಟಲಿ ಹೌ ಮೆನಿ MPs ಆರ್ ದೇರ್ ಇನ್ ಇಂಡಿಯಾ? 788. ಅಮಂಗ್ ದಿ 788 MPs, ಹೌ ಮೆನಿ ಆರ್ ಫ್ರಮ್ ಲೋಕಸಭಾ? 543. ಹೌ ಮೆನಿ ಆರ್ ಫ್ರಮ್ ರಾಜ್ಯಸಭಾ? 245. ಓಕೆ, 245. ನೆಕ್ಸ್ಟ್ ಇಲ್ಲಿ ಒಂದು ಕ್ವಶನ್ ಬರುತ್ತೆ. ಈ ಲೋಕಸಭಾ 543 ಮೆಂಬರ್ಸ್ ಹೇಗೆ ಹೋದ್ರು? ಹೌ ಡಿಡ್ ದೇ ಗೋ ಟು ಲೋಕಸಭಾ? ಈ 245 ಮೆಂಬರ್ಸ್ ರಾಜ್ಯಸಭಾಗೆ ಹೆಂಗೆ ಹೋದ್ರು? ಇಲ್ಲಿ 2 ಕಾನ್ಸೆಪ್ಟ್ ಬರುತ್ತೆ. ಒಂದು ಎಲೆಕ್ಟೆಡ್, ಮತ್ತೊಂದು ನಾಮಿನೇಟೆಡ್ ಅಂತ. ಆಗಲೇ ಅವ್ರು ಹೇಳಿದ್ರು ಎಲೆಕ್ಟೆಡ್, ನಾಮಿನೇಟೆಡ್ ಅಂತ. ಓಕೆ, ಸೊ ಈ ನಾಮಿನೇಟೆಡ್ ಅನ್ನುವಂಥ ಒಂದು ಕಾನ್ಸೆಪ್ಟು ಮೊದಲು ಲೋಕಸಭಾಗೂ ಅಪ್ಲೈ ಆಗ್ತಾ ಇತ್ತು. ಆದ್ರೆ ರೀಸೆಂಟಾಗಿ ಅಂತ ತೆಗೆದಿದ್ದಾರೆ. ಸೊ ದ ನಾಮಿನೇಟೆಡ್ ಕಾನ್ಸೆಪ್ಟ್ ವಿಲ್ ನಾಟ್ ಅಪ್ಲೈ ಟು ಲೋಕಸಭಾ. ಲೋಕಸಭಾಗೆ ನಾಮಿನೇಟೆಡ್ ಅನ್ನುವಂಥ ಕಾನ್ಸೆಪ್ಟ್ ಅಪ್ಲೈ ಆಗಲ್ಲ. ಸೊ ನಾಮಿನೇಟೆಡ್ ಅನ್ನುವಂಥ ಕಾನ್ಸೆಪ್ಟ್ ಎಲ್ಲ ಅಪ್ಲೈ ಆಗುತ್ತೆ? ರಾಜ್ಯಸಭಾಗೆ ಅಪ್ಲೈ ಆಗುತ್ತೆ. ಓಕೆ, ನಾಮಿನೇಟೆಡ್. ಅದೇನು ನಾಮಿನೇಟೆಡ್ ಅದ್ರ ಬಗ್ಗೆ ಆಮೇಲೆ ನೋಡೋಣ. ಓಕೆ, ನಾಮಿನೇಟೆಡ್. ನೆಕ್ಸ್ಟ್ ಒಂದು ಟರ್ಮ್ ಇದೆ ಎಲೆಕ್ಟೆಡ್ ಅಂತ. ಅದೇ ವೋಟ್ ಹಾಕೋದ್ರ ಮುಖಾಂತರ ಇವರು ಗೆದ್ದು ಬರ್ತಾರೆ ಅಂತ ಎಲೆಕ್ಟೆಡ್. ಸೊ ಈ ಎಲೆಕ್ಟೆಡ್ ಅನ್ನುವಂಥ ಶಬ್ದ ವೇರ್ ಇಟ್ ಇಸ್ ಅಸೋಸಿಯೇಟೆಡ್ ವಿತ್ ಲೋಕಸಭಾ ಆರ್ ರಾಜ್ಯಸಭಾ ಆರ್ ಬೋತ್? ಎಸ್, ನಾನೀಗೊಂದು ಟರ್ಮ್ ಯೂಸ್ ಮಾಡ್ತೀನಿ ನೋಡಿ. ಲೋಕಸಭಾ ಕನ್ಸಿಸ್ಟ್ ಆಫ್ ಎಲೆಕ್ಟೆಡ್ ಮೆಂಬರ್ಸ್. ಟ್ರೂ ಆರ್ ಫಾಲ್ಸ್? ಟ್ರೂ. ರಾಜ್ಯಸಭಾ ಕನ್ಸಿಸ್ಟ್ ಆಫ್ ಎಲೆಕ್ಟೆಡ್ ಮೆಂಬರ್ಸ್. ಟ್ರೂ ಆರ್ ಫಾಲ್ಸ್? ಟ್ರೂ.
ಓಕೆ, ಈ ಕಾನ್ಫಿಡೆಂಟ್ ಆಗಿ ಹೇಳ್ಬೇಕು. ನಾನು ಹೇಳ್ತೀನಿ ನೋಡಿ, ಎಲೆಕ್ಟೆಡ್ ಮೆಂಬರ್ಸು ಲೋಕಸಭಾದಲ್ಲೂ ಇರ್ತಾರೆ, ರಾಜ್ಯಸಭಾದಲ್ಲೂ ಇರ್ತಾರೆ. ನಾವು ಅಲ್ಲಿ ಫ್ರೇಮ್ ದಿ ಸೆಂಟೆನ್ಸ್ ಒನ್ಸ್ ಅಗೇನ್. ಲೋಕಸಭಾ ಕನ್ಸಿಸ್ಟ್ ಆಫ್ ಎಲೆಕ್ಟೆಡ್ ಮೆಂಬರ್ಸ್, ರಾಜ್ಯಸಭಾ ಕನ್ಸಿಸ್ಟ್ ಆಫ್ ಎಲೆಕ್ಟೆಡ್ ಮೆಂಬರ್ಸ್. ಓಕೆ, ಲೋಕಸಭಾ ಕನ್ಸಿಸ್ಟ್ ಆಫ್ ನಾಮಿನೇಟೆಡ್ ಮೆಂಬರ್ಸ್. ಫಾಲ್ಸ್. ರಾಜ್ಯಸಭಾ ಕನ್ಸಿಸ್ಟ್ ಆಫ್ ನಾಮಿನೇಟೆಡ್ ಮೆಂಬರ್ಸ್. I'll frame the sentence once again. Lok Sabha consists of both elected members as well as nominated members. False. Rajya Sabha consists of elected members as well as nominated members. True. It consists of elected members as well as nominated members. Okay. Next, I'll frame a statement like this. Lok Sabha consists of elected members only. True or false? Yes. True. It consists of elected members only. Rajya Sabha consists of only nominated members. False. Okay. Rajya Sabha consists of only elected members. False. Rajya Sabha consists of both elected as well as nominated. Okay, nominated. ಇವತ್ತು ಶಬ್ದ ಬಗ್ಗೆ ನೋಡಿದ್ವಿ ನಾವು, ಎಲೆಕ್ಟೆಡ್ ಅಂತ. ಸೊ ಬಾಗಲಕೋಟ್ ಮತಕ್ಷೇತ್ರವನ್ನು ರಿಪ್ರೆಸೆಂಟ್ ಮಾಡೋರು ಯಾರು? ಯಾರು ರಿಕಾಲ್ ಮಾಡ್ಬೋದಾ? ಹೂ ಇಸ್ ರಿಪ್ರೆಸೆಂಟಿಂಗ್ ಬಾಗಲಕೋಟ್ ಇನ್ ಲೋಕಸಭಾ? ಪ್ರೆಸೆಂಟ್ ಗದ್ದಿಗೌಡರ್. ಓಕೆ, ಗದ್ದಿಗೌಡರ್ ಲೋಕಸಭಾ ಮೆಂಬರ್, ಹಿ ಇಸ್ ರಿಪ್ರೆಸೆಂಟಿಂಗ್ ಬಾಗಲಕೋಟ್ ಇನ್ ಪಾರ್ಲಿಮೆಂಟ್. ಓಕೆ, ಪಾರ್ಲಿಮೆಂಟ್. ಓಕೆ, ಇದಕ್ಕಿಂತಲೂ ಮುಂಚೆ ಈ 543 ಜನ ಇದಾರಲ್ವಾ, ಈ 543 ಜನ ಎಲ್ಲ ಒಂದೇ ಸ್ಟೇಟಿಂದ ಬಂದಿದ್ದಾರೆ, ಅದು ಬೇರೆ ಬೇರೆ ಸ್ಟೇಟಿಂದ ಬಂದಿದ್ದಾರೆ? ಬೇರೆ ಬೇರೆ ಸ್ಟೇಟಿಂದ ಬಂದಿದ್ದಾರೆ. ಫಾರ್ ಎಕ್ಸಾಂಪಲ್, ಹೈಯೆಸ್ಟ್ ಲೋಕಸಭಾ MP ಯಾವ ಸ್ಟೇಟ್ ಅವರು ಇದ್ದಾರೆ? ಎಸ್, ಉತ್ತರ ಪ್ರದೇಶ್. ಎಷ್ಟು ಜನ ಇದ್ದಾರೆ? ಉತ್ತರ ಪ್ರದೇಶದಿಂದ 80 ಮೆಂಬರ್ಸ್ ಇದ್ದಾರೆ. ಓಕೆ, 80. ಸೊ ಪ್ರತಿಯೊಂದು ರಾಜ್ಯದ ಎಷ್ಟು ಜನ ಮೆಂಬರ್ಸ್ ಇದ್ದಾರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಮಗೇನು ಗೊತ್ತು, ಹೈಯೆಸ್ಟ್ ಉತ್ತರ ಪ್ರದೇಶರು ಇದ್ದಾರೆ. ನಮ್ಗೆ ಕರ್ನಾಟಕದ ಬಗ್ಗೆ ಗೊತ್ತಿರಬೇಕು. ಸೊ ಕರ್ನಾಟಕದ ಎಷ್ಟು ಜನ ಲೋಕಸಭಾದಲ್ಲಿದ್ದಾರೆ? ಓಕೆ, ಕರ್ನಾಟಕದ ಎಷ್ಟು ಜನ ಮೆಂಬರ್ಸು ಲೋಕಸಭಾದಲ್ಲಿದ್ದಾರೆ? 28 ಮೆಂಬರ್ಸ್. ಓಕೆ, ಸೊ ಇಷ್ಟೇ ಗೊತ್ತಿರಲಿ. ಓವರಾಲ್ ಹೈಯೆಸ್ಟ್ ಇರೋದು ಉತ್ತರ ಪ್ರದೇಶ, 80 ಜನ ಲೋಕಸಭಾದಲ್ಲಿದ್ದಾರೆ. ಕರ್ನಾಟಕದಿಂದ 28 ಜನ, ಹಾಗೆ ಮಹಾರಾಷ್ಟ್ರದಿಂದ 40 ಜನ, ಬೇರೆ ಬೇರೆ ರಾಜ್ಯರು ಬೇರೆ ಬೇರೆ ರಿಪ್ರೆಸೆಂಟೇಷನ್ ಇರುತ್ತೆ. ದಿಸ್ ಇಸ್ ಫಿಕ್ಸ್ಡ್. ಕರ್ನಾಟಕದಿಂದ ಪ್ರತಿ 5 ವರ್ಷಕ್ಕೆ ಏನು ಎಲೆಕ್ಟ್ ಆಗಿ ಹೋಗ್ತಾರೋ ಎಷ್ಟು ಜನ? 28 ಮೆಂಬರ್ಸ್, 28 ಜನ ಹೋಗ್ತಾರೆ. ಓಕೆ, ನೆಕ್ಸ್ಟ್ ರಾಜ್ಯಸಭಾ ಅಂತ ತಗೊಂಡಾಗ, ರಾಜ್ಯಸಭಾಗೆ ಕರ್ನಾಟಕದಿಂದ ಎಷ್ಟು ಜನ ಹೋಗ್ತಾರೆ? ಎಷ್ಟು ಜನ ಕರ್ನಾಟಕದವರು ರಾಜ್ಯಸಭಾದಲ್ಲಿದ್ದಾರೆ? ಎಸ್, ಸಮನ್ ಮೇಡ್ ದ ಸ್ಟೇಟ್ಮೆಂಟ್ 12. ಇಟ್ಸ್ ಫಿಕ್ಸ್ಡ್. ಓಕೆ, ಇದು ಗೊತ್ತಿರಲಿ. ಸೊ ನಾವು ದಿಸ್ ನಂಬರ್ ಇಸ್ ಫಿಕ್ಸ್ಡ್. ಕರ್ನಾಟಕದಿಂದ ರಾಜ್ಯಸಭಾದಲ್ಲಿ ಇದ್ದಂಥವರು 12 ಜನ, ಕರ್ನಾಟಕದಿಂದ ಲೋಕಸಭಾದಲ್ಲಿ ಇದ್ದಂಥವರು 28 ಜನ. ಓಕೆ, ದಿಸ್ ಬೇಸಿಕ್ ಕ್ಲಾರಿಟಿ ವಿ ಶುಡ್ ಹ್ಯಾವ್. ಓಕೆ, ವಿ ಶುಡ್ ಹ್ಯಾವ್. ಸೊ ನೆಕ್ಸ್ಟ್ ನಾವೇನು ತಿಳ್ಕೊಂಡ್ವಿ? ಲೋಕಸಭಾ, ರಾಜ್ಯಸಭಾ, ಕರ್ನಾಟಕದಿಂದ 28 ಜನ ಹೋದರು, ಕರ್ನಾಟಕದಿಂದ 12 ಜನ ಹೋದರು. ಓಕೆ, 12 ಜನ ಹೋದರು. ಇವಾಗ 28 ಜನರಲ್ಲಿ ಮತಕ್ಷೇತ್ರ ನಾವು ಕನ್ಸ್ಟಿಟ್ಯೂನ್ಸೀಸ್ ಅಂತ ಕರಿತೀವಿ. ಬಾಗಲಕೋಟೆ ಒಂದು ಕನ್ಸ್ಟಿಟ್ಯೂನ್ಸಿ, ಬೆಂಗಳೂರಲ್ಲಿ ಮತ್ತು 3 ಕನ್ಸ್ಟಿಟ್ಯೂನ್ಸೀಸು. ಸೊ ಟೋಟಲಿ 28 ಜನ ಹೋಗ್ತಾರೆ. 28ರಲ್ಲಿ ಬಾಗಲಕೋಟ್ ರಿಪ್ರೆಸೆಂಟೇಟಿವ್ ಒಬ್ಬರು, ಬಾಗಲಕೋಟ್ ರಿಪ್ರೆಸೆಂಟೇಟಿವ್ ಒಬ್ಬರು. ಸೊ ಈ 28 ಜನರು ಎಲೆಕ್ಟ್ ಆಗ್ತಾರೆ, ಈ 12 ಜನರು ಎಲೆಕ್ಟ್ ಆಗ್ತಾರೆ. ಎರಡು ಕಡೆ ಎಲೆಕ್ಷನ್ ಇದೆ. ಓಕೆ, ಎಲೆಕ್ಷನ್ ಇದೆ. ಈ 28 ಜನ ಎಲೆಕ್ಟ್ ಆಗೋದು ಡೈರೆಕ್ಟ್ಲಿ ಎಲೆಕ್ಟೆಡ್ ಅಂತ ಕರಿತೀವಿ ನಾವು, ಡೈರೆಕ್ಟ್ಲಿ ಎಲೆಕ್ಟೆಡ್. ಇವಾಗ ಕರ್ನಾಟಕದಿಂದ ಎಲೆಕ್ಟ್ ಆಗಿ ಹೋದಂಥವರು ಇಂದ ರಾಜ್ಯಸಭಾ ಮೆಂಬರ್ ಒಬ್ಬರು ಯಾರು ಅಂದರೆ ನಿರ್ಮಲಾ ಸೀತಾರಾಮನ್. ಸೊ ಏನು ಫೈನಾನ್ಸ್ ಮಿನಿಸ್ಟರ್ ಇದ್ದಾರೋ ಅವ್ರು ರಾಜ್ಯಸಭಾ ಮೆಂಬರ್. ಯಾವ ರಾಜ್ಯನ ರಿಪ್ರೆಸೆಂಟ್ ಮಾಡ್ತಾ ಇದ್ದಾರೆ? ಕರ್ನಾಟಕ. ಓಕೆ, ಸೊ ಈ MP ಎಲೆಕ್ಷನ್ ಇರ್ತಲ್ವ, ಯಾವುದು ಲೋಕಸಭಾ ಎಲೆಕ್ಷನ್, ಆ ಎಲೆಕ್ಷನ್ ಎಲ್ಲರೂ ಹೋಗಿ ನಾವು ವೋಟ್ ಹಾಕ್ತೀವಿ. ಬಹುಶಃ ತುಂಬ ಎಲ್ಲರೂ ನೀವು ವೋಟ್ ಹಾಕಿದ್ದೀರಿ ಅಂತ ಅನ್ಕೋತೀವಿ. 2024 ಎಲೆಕ್ಷನ್ ನಡೀತು. ಸೊ ಆಲ್ ಆಫ್ ಅಸ್ ವಿ ಹ್ಯಾವ್ ವೆಂಟ್ ಆ್ಯಂಡ್ ವಿ ಹ್ಯಾವ್ ವೋಟೆಡ್. ಇನ್ ವಿಚ್ ಎಲೆಕ್ಷನ್? ಲೋಕಸಭಾ ಎಲೆಕ್ಷನ್, ರಾಜ್ಯಸಭಾ ಎಲೆಕ್ಷನ್? ಲೋಕಸಭಾ ಎಲೆಕ್ಷನ್. ಸೊ ಇಲ್ಲಿ ಯಾರಾದರೂ ರಾಜ್ಯಸಭಾ ಎಲೆಕ್ಷನ್ ವೋಟ್ ಮಾಡಿದ್ದೀರಾ? ಮಾಡಿರೋಂಥ ನೆನಪಿದೆಯಾ? ನಿಮ್ಮ ಪೇರೆಂಟ್ಸ್ ಯಾರಾದರೂ ಹೋಗಿ ರಾಜ್ಯಸಭಾ ಎಲೆಕ್ಷನ್ ಇದೆ ಇವತ್ತು ವೋಟ್ ಹಾಕಿ ಹೋಗಿದ್ದೀವಿ ಅಂತ? ಇಲ್ಲಲ್ಲ. ಓಕೆ, ಬಿಕಾಸ್ ಹಿಯರ್ ಎಲೆಕ್ಷನ್ ಈಸ್ ನಾಟ್ ಡೈರೆಕ್ಟ್, ಇಟ್ ಈಸ್ ಇಂಡೈರೆಕ್ಟ್. ಆ 12 ಜನರ ಆರಿಸಿ ಕಳಿಸೋದು ಜನಸಾಮಾನ್ಯರಲ್ಲ, ಕಾಮನ್ ಮ್ಯಾನ್ ವಿಲ್ ನಾಟ್ ವೋಟ್. ಇಲ್ಲಿ ಯಾರು ವೋಟ್ ಮಾಡ್ತಾರೆ ಅಂದರೆ ಕರ್ನಾಟಕದ MLAs ಇರ್ತಾರಲ್ವಾ, MLAs ವೋಟ್ ಮಾಡಿ 12 ಜನರನ್ನ ಯಾರು ಎಲ್ಲಿ ಕಳಿಸ್ತಾರೆ? ರಾಜ್ಯಸಭಾ ಕಳಿಸ್ತಾರೆ. ಸೊ ಈ MLAs ಯಾರು ಆಮೇಲೆ ಡಿಸ್ಕಸ್ ಮಾಡೋಣ. ಓಕೆ, ಇಲ್ಲಿ ಏನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ ಅಂದರೆ ರಾಜ್ಯಸಭಾದಲ್ಲಿರುವಂಥ 12 ಜನ ಏನು ಕರ್ನಾಟಕದಿಂದ ಹೋದ್ರು ಅವ್ರು ವೋಟ್ ಮಾಡಿದವ್ರು ಯಾರು? ಓಕೆ, MLAs. ಸೊ ಈ 12 ಜನ ಅಂದರೆ ಬರೀ 12 ಜನ ಕಂಟೆಸ್ಟ್ ಮಾಡಿರಲ್ಲ. ಈ 12 ಪೋಸ್ಟ್ ಇದಾವೆ ಅಂದರೆ ಒಂದು 30 ಜನ ಕಂಟೆಸ್ಟ್ ಮಾಡಿದ್ದಾರೆ ಅಂತ ಅನ್ಕೊಳ್ಳಿ. ಈ 30 ಜನರಲ್ಲಿ 12 ಜನರನ್ನ ಆರಿಸಿ ವೋಟ್ ಮಾಡಿ ಕಳಿಸೋರು ಯಾರು? MLAs.
ಇಲ್ಲಿ 28 ಜನ ಇದ್ದಾರೆ ಅಂದರೆ ಬರೀ 28 ಜನ ಕಂಟೆಸ್ಟ್ ಮಾಡಿರಲ್ಲ. ಇವಾಗ ಬಾಗಲಕೋಟೆ ಮತಕ್ಷೇತ್ರ ತಗೊಂಡ್ರೆ ಅಲ್ಲಿ ಬಿಜೆಪಿ ಇರ್ತಾರೆ, ಕಾಂಗ್ರೆಸ್, ಓಕೆ, ಆಮ್ ಆದ್ಮಿ ಪಾರ್ಟಿ, ಅನೇಕ ಬೇರೆ ಬೇರೆ ಪಕ್ಷಗಳ ಕ್ಯಾಂಡಿಡೇಟ್ ಕಂಟೆಸ್ಟ್ ಮಾಡಿರ್ತಾರೆ, ಆದರೆ ಒಬ್ಬರೇ ವಿನ್ನರು. ಸೊ 106 ಜನ ಕಂಟೆಸ್ಟೆಂಟ್ಸ್ ಅಲ್ಲಿ ಬರೀ 28 ಜನ ಮಾತ್ರ ಎಲ್ಲಿ ಹೋಗ್ತಾರೆ, ಲೋಕಸಭಾ ಹೋಗ್ತಾರೆ. ಇಲ್ಲಿ ನಾವು ಡೈರೆಕ್ಟಾಗಿ ಹೋಗಿ ವೋಟ್ ಮಾಡ್ತೀವಿ, ಆದರೆ ಇಲ್ಲಿ ಡೈರೆಕ್ಟಾಗಿ ಹೋಗಿ ನಾವು ವೋಟ್ ಮಾಡಲ್ಲ. ನಾವು ವೋಟ್ ಮಾಡಿ ಗೆಲ್ಸಂತ MLA ಇರ್ತಾರಲ್ವ, ಅವ್ರು ವೋಟ್ ಮಾಡಿ ಇವ್ರನ್ನ ಕಳಿಸ್ತಾರೆ. ಸೊ ಅದೊಂದು ಬೇಸಿಕ್ ಕ್ಲಾರಿಟಿ ಬಿಲ್ಡ್ ಮಾಡ್ತಾ ಹೋಗೋಣ. ಸೊ ದ ಮೆಂಬರ್ಸ್ ಆಫ್ ರಾಜ್ಯಸಭಾ, just focus on my words, the members of Rajya Sabha are directly elected, true or false? False. The members of Rajya Sabha are indirectly elected. Okay, all the members of Rajya Sabha are indirectly elected. False. ಯಾಕಂದ್ರೆ ನಾವು ಆಗಲೇ ಶಬ್ದ ಯೂಸ್ ಮಾಡಿದ್ವಿ ಗೊತ್ತಾ, ನಾಮಿನೇಟೆಡ್ ಅಂತ. ಓಕೆ, ನಾಮಿನೇಟೆಡ್ ಅಂತ. ನಾವು ರಾಜ್ಯಸಭಾ ಡಿಸ್ಕಸ್ ಮಾಡುವಾಗ ಟೋಟಲ್ ಏನು ತೊಗೊಂಡ್ವಿ, ಎಷ್ಟು ಜನ ಮೆಂಬರ್ಸ್ ಇರ್ತಾರೆ ಅಂತ, 243. ಈ 245 ಅಲ್ವಾ, 245 ನಾವು ಸ್ಪ್ಲಿಟ್ ಮಾಡ್ತೀವಿ ಹೇಗೆ, 233 + 12 ಅಂತ, 233 + 12. ಓಕೆ, ಈ ಥರ ಸ್ಪ್ಲಿಟ್ಟು ಲೋಕಸಭಾದಲ್ಲಿ ಮಾಡಲ್ಲ. ಇಲ್ಲೇನು 233 ಇದ್ದಾರೋ ಇವರು ಎಲೆಕ್ಟೆಡ್. ಓಕೆ, ಈ 12 ಜನ ನಾಮಿನೇಟೆಡ್. ಓಕೆ, ಇವಾಗ ಕೆಲವೊಬ್ಬರಿಗೆ ಎಲೆಕ್ಷನಲ್ಲಿ ನಿಂತು ಗೆದ್ದು ಬರುವಂಥ ಒಂದು ಇದು ಇರಲ್ಲ, ಅಂದರೆ ಆ ಥರ ಒಂದು ಫೇಮ್ ಇರಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಕ್ರಿಕೆಟರ್ ಸಚಿನ್ ತೆಂಡೂಲ್ಕರ್ ಅವ್ರು ರಾಜ್ಯಸಭಾ ಮೆಂಬರ್ ಆಗಿದ್ರು, ಮೇರಿ ಕಾಮ್ ಒಂದು ರಾಜ್ಯಸಭಾ ಮೆಂಬರ್. ಅವ್ರು ಎಲೆಕ್ಷನಲ್ಲಿ ಹೋಗಿ ಕಂಟೆಸ್ಟ್ ಮಾಡಿದ್ರೆ ಜನರಲಿ ವೋಟ್ ಹಾಕುವಂಥ ಚಾನ್ಸಸ್ ತುಂಬ ಕಡಿಮೆ. ಹೀಗಾಗಿ ಒಂದು ಬೇರೆ ಬೇರೆ ಫೀಲ್ಡಲ್ಲಿ ಯಾರು ಸಾಧನೆ ಮಾಡಿರ್ತಾರೋ ಅವ್ರ ರೀಪ್ರೆಸೆಂಟೇಷನ್ ಇರಲಿ ಅಂತ ಗೌರ್ಮೆಂಟ್ ನಾಮಿನೇಟ್ ಮಾಡುತ್ತೆ. ಓಕೆ, ನಾಮಿನೇಟ್ ಮಾಡುತ್ತೆ. ಸೊ 12 ಮೆಂಬರ್ಸ್ ಆರ್ ನಾಮಿನೇಟೆಡ್. ಆಮೇಲೆ ಇಲ್ಲಿ E12 ಆಮೇಲೆ E12 ಎರಡು ಕನ್ಫ್ಯೂಸ್ ಆಗಬೇಡಿ. ಓಕೆ, ಇಟ್ಸ್ ಎನ್ ಆಕ್ಸಿಡೆಂಟ್, ಬೋತ್ ಆಫ್ ದಮ್. ಇಲ್ಲಿ ಕನ್ಫ್ಯೂಸ್ ಆಗೋದಾದ್ರೆ ಬೇರೆ ತೊಗೋಣ. ಫಾರ್ ಎಕ್ಸಾಂಪಲ್ ಯಾವುದೋ ಬೇರೆ ಮಹಾರಾಷ್ಟ್ರ ಅಂತ ತೊಗೋಣ. ಮಹಾರಾಷ್ಟ್ರದಲ್ಲಿ ಒಂದು 30 ಜನ ಹೋಗ್ತಾರೆ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಮಹಾರಾಷ್ಟ್ರದಲ್ಲಿ ಲೋಕಸಭಾ ಮೆಂಬರ್ಸು ಒಂದು 50 ಜನ ಅಂತ ಅನ್ಕೊಳ್ಳೋಣ, 58 ಜನ ಏನೋ. ಓಕೆ, ಸೊ ಈ 12 ಆ 12 ಕನ್ಫ್ಯೂಸ್ ಆಗೋದು ಬೇಡ. ಓಕೆ, ಸೊ ಇಲ್ಲಿ ಒಂದು ಬೇಸಿಕ್ ಮತ್ತೊಂದು ಸತಿ ರೀಫ್ರೇಮ್ ಮಾಡ್ತೀನಿ ನೋಡಿ. ಸೊ ರಾಜ್ಯಸಭಾ ಕನ್ಸಿಸ್ಟ್ ಆಫ್ ಆಲ್ ದ ಮೆಂಬರ್ಸ್ ಆಫ್ ರಾಜ್ಯಸಭಾ ಆರ್ ಎಲೆಕ್ಟೆಡ್. All the members of Rajya Sabha are elected. True or false? False. Why it is false? Because some are nominated. Okay. All the members of the Rajya Sabha who are elected are indirectly elected. True or false? All the members of Rajya Sabha who are elected are indirectly elected. True or false? True. Okay. Matantra frame ಮಾಡ್ತೀನಿ ನೋಡಿ. There are some members of Rajya Sabha who are directly elected and some members of Rajya Sabha who are indirectly elected. True or false? There are some members of Rajya Sabha who are directly elected and some other members of Rajya Sabha who are indirectly elected. True or false? False. Because all the members are indirectly elected. Okay. Mattond frame ಮಾಡ್ತೀವಿ ನೋಡಿ. Rajya Sabha consists of few directly elected members and few nominated members. False. Because which term I used? Directly. So Rajya Sabha consists of few indirectly elected members and few nominated members. True or false? Yes. So Rajya Sabha consists of few indirectly elected members and few nominated members. Okay, nominated members. So ಇದು Rajya Sabha. So Lok Sabhaದಲ್ಲಿ ನಾಮಿನೇಷನ್ ಅಂತ ಕಾನ್ಸೆಪ್ಟ್ ಬರುತ್ತಾ? ಇಲ್ಲ, ಮೊದಲಿತ್ತು, ಇವಾಗಿಲ್ಲ. So in Rajya Sabha how many members are nominated? 12. In Rajya Sabha how many members are directly elected? 0. In Rajya Sabha how many members are indirectly elected? 233. In Lok Sabha how many members are indirectly elected? 0. In Lok Sabha how many members are directly elected? 543. Okay, 543. Okay, so ಇದೊಂದು ಬೇಸಿಕ್ ಕ್ಲಾರಿಟಿ ನಮ್ಗೆ ಗೊತ್ತಿರಬೇಕು. ಓಕೆ, ಗೊತ್ತಿರಬೇಕು. ಸೊ ಲೋಕ್ ಸಭಾ, ರಾಜ್ಯ ಸಭಾ. ಸೊ ಲೋಕಸಭಾದಲ್ಲಿ ಎಷ್ಟು ಜನ ಇರ್ತಾರೆ ಅಂತ ಹೇಳ್ತೀವಿ ನಾವು? 543. ಓಕೆ, 543.
ಇವಾಗ ನಾವೆಲ್ಲ ಬೇರೆ ಬೇರೆ ಪಾರ್ಟೀಸ್ ಬಗ್ಗೆ ನೋಡಿದ್ವಿ, ಬಿ ಜೆ ಪಿ, ಕಾಂಗ್ರೆಸ್, ಬೇರೆ ಬೇರೆ ಪಕ್ಷಗಳ ಬಗ್ಗೆ ಎಲ್ಲ ನೋಡಿದ್ವಿ. ಓಕೆ, ಸೊ ಈ 543 ಮೆಂಬರ್ಸಲ್ಲಿ ಎಲ್ಲರೂ ಒಂದೇ ಪಾರ್ಟಿಯವ್ರು ಇರ್ತಾರೆ, ಬೇರೆ ಬೇರೆ ಪಕ್ಷದವ್ರು ಇರ್ತಾರೆ. ಓಕೆ, ಇವಾಗ ನಾವು ಸೆಂಟ್ರಲ್ಲಿ ಗೌರ್ಮೆಂಟ್ ಫಾರ್ಮೇಷನ್ ಆಗಿದೆ ಅಂತ ಹೇಳ್ತೀವಿ. ಈ ಸತಿ ಬಿ ಜೆ ಪಿ ಗೌರ್ಮೆಂಟ್ ಫಾರ್ಮ್ ಆಯಿತು, ಈ ಸತಿ ಕಾಂಗ್ರೆಸ್ ಗೌರ್ಮೆಂಟ್ ಫಾರ್ಮ್ ಆಯಿತು, ಮತ್ತು ಯಾವುದೋ ಗೌರ್ಮೆಂಟ್ ಫಾರ್ಮ್ ಆಯಿತು ಅಂತ. ಗೌರ್ಮೆಂಟ್ ಫಾರ್ಮ್ ಆಯಿತು ಅಂದರೆ ಆ ಪಕ್ಷಕ್ಕೆ ಬಿಲಾಂಗ್ ಆಗುವಂಥವ್ರು ಅಲ್ಲಿ ಮಿನಿಸ್ಟರ್ಸ್ ಆಗಿದ್ದಾರೆ ಅಂತ ಅರ್ಥ. ಸೊ ಇಲ್ಲೊಂದು ತಲೆಯಲ್ಲಿ ಒಂದು ಬೇಸಿಕ್ ಒಂದು ಐಡಿಯಾ ಕೊಡ್ಸ್ಕೊಬಿಡಿ, ಏನಂದರೆ ಗೌರ್ಮೆಂಟ್ ಅಂದ ತಕ್ಷಣ ಜನರಲಿ ನಮ್ಮ ತಲೆಗೆ ಬರಬೇಕಾಗಿದ್ದು ಮಿನಿಸ್ಟರ್ಸ್. ಸೊ ಯಾವ ಗೌರ್ಮೆಂಟ್ ಫಾರ್ಮೇಷನ್ ಆಗಿದೆ, ಬಿ ಜೆ ಪಿ ಗೌರ್ಮೆಂಟ್ ಫಾರ್ಮೇಷನ್ ಆಗಿದೆ ಅಂದರೆ ಅಲ್ಲಿರುವಂಥ ಮಿನಿಸ್ಟರ್ಸಲ್ಲೂ ಬಿ ಜೆ ಪಿಯವರು. ಕಾಂಗ್ರೆಸ್ ಗೌರ್ಮೆಂಟ್ ಫಾರ್ಮೇಷನ್ ಆಗಿದೆ ಅಂದರೆ ಅದರ ಅರ್ಥ ಏನು, ಕಾಂಗ್ರೆಸ್ಗೆ ಸೇರಿದಂಥವ್ರು ಎಲ್ಲರೂ ಮಿನಿಸ್ಟರ್ಸ್ ಆಗಿದ್ದಾರೆ ಅಂತ. ಓಕೆ, ಮಿನಿಸ್ಟರ್ಸ್ ಆಗಿದ್ದಾರೆ ಅಂತ. ಸೊ ಇಲ್ಲಿ ಮಿನಿಸ್ಟರ್ಸ್ ಯಾರು ಆಗ್ತಾರೆ, ಹೂ ವಿಲ್ ಬಿಕಮ್ ಮಿನಿಸ್ಟರ್ಸ್, ಗೌರ್ಮೆಂಟ್ ಯಾವ್ದು ಫಾರ್ಮ್ ಆಗುತ್ತೆ, ಇದನ್ನು ಡಿಸೈಡ್ ಮಾಡೋದಕ್ಕೆ ಬೇಕಾಗಿರೋದು ಏನು ಅಂದರೆ ಲೋಕಸಭಾ ಮೆಂಬರ್ಸ್. ಎಷ್ಟು ಜನ ಲೋಕಸಭಾ ಮೆಂಬರ್ಸ್ ಇದ್ದಾರೆ ಅದ್ರ ಬೇಸಿಸ್ ಮೇಲೆ ಗೌರ್ಮೆಂಟ್ ಫಾರ್ಮೇಷನ್ ಆಗುತ್ತೆ, ಅದ್ರ ಬೇಸಿಸ್ ಮೇಲೆ ಮಿನಿಸ್ಟರ್ಸ್ ಫಾರ್ಮೇಷನ್ ಆಗ್ತಾರೆ. ಮಿನಿಸ್ಟರ್ಸ್ ಫಾರ್ಮೇಷನ್ ಆಗ್ತಾರೆ. ಇಲ್ಲಿ ರಾಜ್ಯಸಭಾ ಏನು 245 ಮೆಂಬರ್ಸ್ ಇದ್ದಾರೋ ಇವ್ರದ್ದೇನೂ ಪಾತ್ರ ಇಲ್ಲ ಇನ್ ದ ಫಾರ್ಮೇಷನ್ ಆಫ್ ಗೌರ್ಮೆಂಟ್. ಓಕೆ, ಇವಾಗ ಇಲ್ಲಿ ಕೆಲವೊಂದಿಷ್ಟು ಮೆಜಾರಿಟಿ ಅನ್ನುವಂಥ ಒಂದು ಶಬ್ದ ಬರುತ್ತೆ. ಓಕೆ, ಯಾರು ಮೆಜಾರಿಟಿ ಸೀಟ್ಸ್ ತೊಗೊಂಡ್ಬರ್ತಾರೋ ಅವ್ರು ಗೌರ್ಮೆಂಟ್ ಫಾರ್ಮೇಷನ್ ಮಾಡ್ತಾರೆ. ಯಾರು ಮೆಜಾರಿಟಿ ಸೀಟ್ಸ್ನ ಗೆದ್ದು ಬರ್ತಾರೋ ಅವ್ರು ಗೌರ್ಮೆಂಟ್ನ ಫಾರ್ಮೇಷನ್ ಮಾಡ್ತಾರೆ ಅಂತ. ಸೊ ಇಲ್ಲಿ ಮೆಜಾರಿಟಿ ಮತ್ತು ಮುಂದೆ ಹೋದಂಗೆ ನಾವು ಬೇರೆ ಬೇರೆ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸಿಂಪಲ್ ಮೆಜಾರಿಟಿ, ಸ್ಪೆಷಲ್ ಮೆಜಾರಿಟಿ, ಈ ಥರ ಎಲ್ಲ. ಇಲ್ಲಿ ಏನು ಗೊತ್ತಿಲ್ಲ, ಸಿಂಪಲ್ ಆಗಿ. ಸೊ 543 ನೀವು ಹಾಫ್ ಮಾಡಿದಾಗ ಎಷ್ಟಾಗುತ್ತೆ, 272. ಓಕೆ, 272.5 ಆಗುತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ 273. ಸೊ 273 ಇಸ್ ದ ನಂಬರ್. ಓಕೆ, ಸೊ ಒಂದು ಎಕ್ಸಾಂಪಲ್ ತೊಗೋತೀನಿ ನೋಡಿ. ಬಿ ಜೆ ಪಿಯವರು 274 ಮೆಂಬರ್ಸ್ ಇದ್ದಾರೆ. ಓಕೆ, ಕಾಂಗ್ರೆಸ್ ಅವರು ಎಷ್ಟಿದ್ದಾರೆ, 270. $543 ಅಲ್ವಾ? ಸರ್ ಇಲ್ಲಿ 2 ಮಾಡಿದ್ರೆ ಎಷ್ಟು ಬಂತು, ನಾವು ಮಿಸ್ಟೇಕ್ ಮಾಡಿದ್ವಾ ಇಲ್ಲಿ? ಇಲ್ಲ, 271 ಅಲ್ವಾ? ಓಕೆ, ಸೊ ವೆನ್ ವಿ ಆ್ಯಡ್ ಟುಗೆದರ್ ವಿ ಗೆಟ್ 545. ಓಕೆ, 545. ಸೊ ಇವಾಗ who is considered as majority? Yes, who is considered as majority? BJP is considered as majority. So who is going to form the ministry here? BJP. So the government which will be formed here, we call it as BJP government or Congress government? We call it as BJP government. ಸೊ ಇಲ್ಲಿ ಈ ಉಲ್ಟಾ ಆಯಿತು ಅನ್ಕೊಳ್ಳಿ, ಕಾಂಗ್ರೆಸ್ ಅವರು 274, BJP ಅವರು 271 ಇದ್ದಾಗ ಯಾವ ಗೌರ್ಮೆಂಟ್ ಅಂತ ಕರಿತೀವಿ? ಕಾಂಗ್ರೆಸ್ ಗೌರ್ಮೆಂಟ್. ಓಕೆ, ಕಾಂಗ್ರೆಸ್ ಗೌರ್ಮೆಂಟ್. ಅಂದರೆ ಇಲ್ಲಿ ಗೌರ್ಮೆಂಟ್ ಫಾರ್ಮೇಷನ್ ಮಾಡಬೇಕು ಅಂದರೆ ಮಿನಿಮಮ್ 273 ಜನ ಒಂದೇ ಪಕ್ಷಕ್ಕೆ ಇರುವಂಥವ್ರು ಬರಬೇಕು. ಓಕೆ, ಬರಬೇಕು. ಇದೊಂದು ಸಿನಾರಿಯೋ. ನಾನು ಮತ್ತೊಂದು ಸಿನಾರಿಯೋ ತಗೋತೀನಿ. ಫಾರ್ ಎಕ್ಸಾಂಪಲ್ ಐ ಟೇಕ್ ಅ ಡಿಫ್ರೆಂಟ್ ಸಿನಾರಿಯೋ. BJP 250, ಕಾಂಗ್ರೆಸ್ 200. ಓಕೆ, ಇನ್ನು ಎಷ್ಟು ಜನ ಉಳಿದ್ರು? JDS ಒಂದು ಇಮ್ಯಾಜಿನರಿ ನಂಬರ್ಸ್ ತೊಗೋಣ. ಸೊ ಟೋಟಲ್ ಎಷ್ಟಾಯಿತು? 450 ಆಯಿತು. ಸೊ ಇನ್ನೂ ಎಷ್ಟಿದೆ? 93 ಅಲ್ವಾ? 543. ಓಕೆ, 93. ಸೊ 93 ಮೆಂಬರ್ಸ್ ಉಳಿದ್ರು. ಓಕೆ, ಸೊ ಇವಾಗ ಹೂ ವಿಲ್ ಫಾರ್ಮ್ ದ ಗೌರ್ಮೆಂಟ್? ಓಕೆ, ತುಂಬ ಇಂಪಾರ್ಟೆಂಟ್ ಹಿಯರ್. ಯಾರು ಗೌರ್ಮೆಂಟ್ ಫಾರ್ಮ್ ಮಾಡೋದಕ್ಕೆ ಏನು ರಿಕ್ವೈರ್ಮೆಂಟ್ ಏನಿದೆ? ಎಷ್ಟು ಜನ ಮೆಂಬರ್ಸ್ ಬರಬೇಕು? 273. ಸೊ ಯಾರ್ದು 273 ಇದೆ? ಯಾರ್ದು ಇಲ್ಲ. ಸೊ ಪ್ರೆಸೆಂಟ್ಲಿ ಏನು ಗೌರ್ಮೆಂಟ್ ಇದೆಯೋ ಇಟ್ಸ್ ನಾಟ್ ಅ ಸಿಂಗಲ್ ಪಾರ್ಟಿ ಗೌರ್ಮೆಂಟ್, ಅದಕ್ಕೆ ಸಮ್ಮಿಶ್ರ ಸರ್ಕಾರ, ಕೋಅಲಿಷನ್ ಗೌರ್ಮೆಂಟ್ ಅಂತ ಕರಿತೀವಿ. ಸೊ ಇಲ್ಲಿ ಈ JDS ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇವರು BJP ಅವರು ಸಪೋರ್ಟ್ ಮಾಡಿದ್ರೆ ಇವ್ರು ಎಷ್ಟಾಗುತ್ತೆ? 343 ಆಗುತ್ತೆ. 273ಗಿಂತ ತುಂಬಾ ಜಾಸ್ತಿ ಆಯಿತು. ಸೊ ಆಟೋಮೆಟಿಕಲಿ BJP ಆ್ಯಂಡ್ JDS ಟುಗೆದರ್ ದೇ ವಿಲ್ ಫಾರ್ಮ್ ಗೌರ್ಮೆಂಟ್. ಓಕೆ, ಸೊ ಇವ್ರು JDS ಅವರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದ್ರೆ ಎಷ್ಟಾಯಿತು? 293. ಓಕೆ, ಸೊ ಅವಾಗ ಏನಾಗುತ್ತೆ? ಕಾಂಗ್ರೆಸ್ ಪ್ಲಸ್ JDS ದೇ ವಿಲ್ ಟುಗೆದರ್ ಫಾರ್ಮ್ ದ ಗೌರ್ಮೆಂಟ್. ಓಕೆ, ಸೊ ಇಲ್ಲಿ ಏನು ನಾವು ಬೇಸಿಕಲಿ ಅರ್ಥ ಮಾಡ್ಕೋಬೇಕಾಗಿರೋದು ಅಂದರೆ ಆ 273 ಫಿಗರ್ ಕ್ರಾಸ್ ಆಗಬೇಕು. ಒಂದೇ ಪಕ್ಷದವರು ಕ್ರಾಸ್ ಮಾಡ್ಬೋದು ಅಥವಾ ಮಲ್ಟಿಪಲ್ ಪಕ್ಷದವ್ರು ಸೇರ್ಕೊಂಡಾದರೂ ಕ್ರಾಸ್ ಮಾಡ್ಬೋದು. ಆದರೆ ಜನರಲಿ ಒಂದೇ ಪಕ್ಷದವ್ರು ಕ್ರಾಸ್ ಮಾಡಿದ್ರೆ ಒಳ್ಳೆಯದು, ಒಂದು ಸ್ಟೇಬಲ್ ಗೌರ್ಮೆಂಟಾಗಿ ಉಳಿಯುತ್ತೆ. ಓಕೆ, ಸೊ ಇಲ್ಲಿ ನಾವು ಏನು ಅರ್ಥ ಮಾಡ್ಕೋಬೇಕಾಗಿದೆ ಅಂದರೆ ಟು ಫಾರ್ಮ್ ಅ ಗೌರ್ಮೆಂಟ್ ಅಟ್ ದ ಸೆಂಟರ್, which house of the parliament will play a role? Lok Sabha or Raj Sabha, or both of them have a role to play? ಸೆಂಟ್ರಲ್ ಗೌರ್ಮೆಂಟ್ ಫಾರ್ಮೇಷನ್ ಮಾಡೋದ್ರಲ್ಲಿ ಬರೀ ಲೋಕಸಭಾ ಪಾತ್ರ ಅಷ್ಟೇ ಇದೆಯಾ ಅಥವಾ ರಾಜ್ಯಸಭಾದು ಪಾತ್ರ ಇದೆಯಾ? ಎಸ್,
ರಾಜ್ಯಸಭಾ ಅಥವಾ ಈ ಥರ ಮತ್ತೊಂದು ಥರ ಫ್ರೇಮ್ ಮಾಡ್ತೀವಿ ನೋಡಿ. ಸೊ ಸೆಂಟ್ರಲ್ ಗೌರ್ಮೆಂಟ್ ಫಾರ್ಮೇಷನ್ ಮಾಡೋದ್ರಲ್ಲಿ ಲೋಕಸಭಾ ಹ್ಯಾಸ್ ಅ ರೋಲ್ ಟು ಪ್ಲೇ. Okay, it has a it can have an what decisive impact on the formation of the government. True or false? ಲೋಕಸಭಾ ಇದೆ, ರಾಜ್ಯಸಭಾ ಇಲ್ಲ. ಓಕೆ, ಸೆಂಟ್ರಲ್ ಗೌರ್ಮೆಂಟ್ ಫಾರ್ಮೇಷನ್ ಮಾಡೋದ್ರಲ್ಲಿ ರಾಜ್ಯಸಭಾದ ಏನು ಪಾತ್ರ ಇಲ್ಲ. ಓಕೆ, ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ 245 ಇಲ್ಲಿ 200 ಮೆಂಬರ್ಸು ಇಲ್ಲಿ ತಗೊಂಡು ನೋಡಿ, 200 ಮೆಂಬರ್ಸು ಬಿ ಜೆ ಪಿಯವರು ಇದ್ದಾರೆ, ಇಲ್ಲಿ 45 ಜನ ಕಾಂಗ್ರೆಸ್ ಅವರು ಇದ್ದಾರೆ. ಕಾಂಗ್ರೆಸ್ ಅವರು ಇದ್ದಾರೆ. ಓಕೆ, ಇಲ್ಲಿ BJP 250, Congress 250, JDS 43. So what is the scenario in Lok Sabha? 250 each Congress, BJP and Congress, JDS 43. Okay, 43. So ಯಾರಾದರೂ ಗೌರ್ಮೆಂಟ್ ಫಾರ್ಮ್ ಮಾಡ್ಬೋದಾ? ಮಾಡೋಕ್ಕಾಗಲ್ಲ. ಇವಾಗ ರಾಜ್ಯಸಭಾ ನೋಡಿದಾಗ ಯಾರು ಜಾಸ್ತಿ ಸೀಟ್ ಇದೆ? BJP ಇದೆಯಾ, ಕಾಂಗ್ರೆಸ್ ಇದೆಯಾ? BJP. So can BJP form a government? No, ಯಾಕಂದರೆ ರಾಜ್ಯಸಭೆ ಡಸ್ ನಾಟ್ ಹ್ಯಾವ್ ಎನಿ ರೋಲ್ ಟು ಪ್ಲೇ ಇನ್ ದ ಫಾರ್ಮೇಷನ್ ಆಫ್ ದ ಗೌರ್ಮೆಂಟ್. ಇಲ್ಲಿ ಡಿಸಿಷನ್ ಆಗಬೇಕಾಗಿರೋದು ಲೋಕಸಭಾ ಸೀಟ್ ಮುಖಾಂತರನೇ. ಸೊ ಹೀಗಾಗಿ ರಾಜ್ಯಸಭಾ ಡಸ್ ನಾಟ್ ಹ್ಯಾವ್ ಎನಿ ರೋಲ್ ಟು ಪ್ಲೇ ಇನ್ ದ ಫಾರ್ಮೇಷನ್ ಆಫ್ ದ ಗೌರ್ಮೆಂಟ್. ಸೊ ಇಲ್ಲಿ ಫಾರ್ಮೇಷನ್ ಆಗಬೇಕು ಅಂದರೆ, ಓಕೆ, ಇವಾಗ ಒಂದು ಎಕ್ಸಾಂಪಲ್ ತಗೋತೀವಿ ನೋಡಿ, ಇಲ್ಲಿ 200 ಮಾಡಿ ಇದನ್ನ 300 ಮಾಡ್ತೀನಿ. ಸೊ ಹೂ ವಿಲ್ ಫಾರ್ಮ್ ದ ಗೌರ್ಮೆಂಟ್? ಕಾಂಗ್ರೆಸ್. ಸೊ ಅಲ್ಲಿ ರಾಜ್ಯಸಭಾದಲ್ಲಿ ಯಾರು ಮೆಜಾರಿಟಿದಲ್ಲಿದ್ದಾರೆ? BJP. ರಾಜ್ಯಸಭಾದಲ್ಲಿ ಯಾರು ಮೆಜಾರಿಟಿದಲ್ಲಿದ್ದಾರೆ, ದಟ್ ಹ್ಯಾಸ್ ನೋ ಇಂಪ್ಯಾಕ್ಟ್ ಇನ್ ದ ಫಾರ್ಮೇಷನ್ ಆಫ್ ದ ಗೌರ್ಮೆಂಟ್. ಓಕೆ, ಸೊ ಫಾರ್ಮೇಷನ್ ಆಫ್ ದ ಗೌರ್ಮೆಂಟ್ ಆಗೋದು ಬರೀ ಲೋಕಸಭಾ ಮುಖಾಂತರ ಮಾತ್ರ. ಸೊ ಲೋಕಸಭಾದಲ್ಲಿ ಎಷ್ಟಿರಬೇಕು? 273 ಪ್ಲಸ್ ಸೀಟ್ಸ್ ಇರಬೇಕು. ಓಕೆ, ವೆರಿ ಇಂಪಾರ್ಟೆಂಟ್. ಸೊ ದಿಸ್ ಈಸ್ ಫಾರ್ಮೇಷನ್ ಆಫ್ ಗೌರ್ಮೆಂಟ್, ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಎಕ್ಸಾಂಪಲ್ ಕೇಳ್ಬೋದು, ಕೇಳಿ ಅಥವಾ ಬಿಡಲಿ, ಒಂದು ಬೇಸಿಕ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಸೊ ವೆನ್ ಇಟ್ ಕಮ್ಸ್ ಟು ಫಾರ್ಮೇಷನ್ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್, ಓಕೆ, ಸೆಂಟ್ರಲ್ ಗೌರ್ಮೆಂಟ್, ಸೊ ವಿಚ್ ಹೌಸ್ ಹ್ಯಾಸ್ ಅ ರೋಲ್ ಟು ಪ್ಲೇ, ಲೋಕಸಭಾ or ರಾಜ್ಯಸಭಾ? Lok Sabha. Whether Rajya Sabha has any role to play? No. Okay. Any role to play? No. Next is central government ಅಂತ ಹೇಳಿದ್ವಿ, ಅಟ್ಲೀಸ್ಟ್ ಬೇಸಿಕ್ಸ್ ಇದು ಗೊತ್ತಿರಬೇಕು. ಸೊ ಸೆಂಟ್ರಲ್ ಗೌರ್ಮೆಂಟ್ ಅಂತ ಅಂದಾಗ ನಾವು ಜನರಲಿ, ಓಕೆ, ಈಗ ಇನಿಷಿಯಲಿ ಕನ್ಫ್ಯೂಸ್ ಹಾಕೋಬೇಡಿ. ನೀವೆಲ್ಲ ಏನು ಕನ್ಫ್ಯೂಸ್ ಆಗುತ್ತಾರೆ, IAS ಆಫೀಸರು ಪಾರ್ಟ್ ಆಫ್ ಗೌರ್ಮೆಂಟ್, IPS ಆಫೀಸರು ಪಾರ್ಟ್ ಆಫ್ ಗೌರ್ಮೆಂಟ್, ಈಗ ಕನ್ಫ್ಯೂಷನ್ ಆಗುವಂಥ ಚಾನ್ಸ್ ಇರುತ್ತೆ. ಇನಿಷಿಯಲಿ ಕನ್ಫ್ಯೂಷನ್ ಬೇಡ, ಬರ್ತಾ ಹೋಗ್ತಾ ಎಲ್ಲ ಕನ್ಫ್ಯೂಷನ್ಸ್ ವಿಲ್ ಓವರ್ಕಮ್. ಓಕೆ, ವಿಲ್ ಓವರ್ಕಮ್. ನಾನು ನೆಕ್ಸ್ಟ್ ಯಾವಾಗಲೂ ಸೆಂಟ್ರಲ್ ಗೌರ್ಮೆಂಟ್ ಅಂತ ಅಂದಾಗ ನಿಮ್ಮ ತಲೆಯಲ್ಲಿ ಬರೀ ಒಂದೇ ವರ್ಡ್ ಬರಲಿ, ಅದೇನು ಅಂದರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ. ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ತುಂಬ ಇಂಪಾರ್ಟೆಂಟ್. ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಸೊ ಈ 543 ಜನ ಏನು ಲೋಕಸಭಾದಿಂದ ಗೆದ್ದು ಬಂದಿರ್ತಾರೋ ಅಲ್ಲಿ ಕೆಲವೊಬ್ಬರು ಮಿನಿಸ್ಟರ್ಸ್ ಆಗ್ತಾರೆ. ಮತ್ತು ಇನಿಷಿಯಲಿ ನಿಮ್ಮ ಮತ್ತೆ ಕನ್ಫ್ಯೂಸ್ ಆಗೋದು ಬೇಡ ಅಂತ ನಾನು ರಾಜ್ಯಸಭಾ ತೊಗೊಳ್ಳಲ್ಲ, ಬಟ್ ಆಮೇಲೆ ನಾನು ಆ್ಯಡ್ ಮಾಡ್ತಾ ಹೋಗ್ತೀನಿ. ಓಕೆ, ಅಲ್ಲಿ ಗೋ ಆನ್ ಆ್ಯಡಿಂಗ್. ಸೊ ಈ ಮಿನಿಸ್ಟರ್ಸ್ ಎಷ್ಟು ಜನ ಇರ್ತಾರೆ ಅಂದರೆ, ಜಸ್ಟ್ ಟು ಮೇಕ್ ಅವರ್ ಡಿಸ್ಕಷನ್ಸ್ ಈಸಿಯರ್, 50 ಜನ ಮಿನಿಸ್ಟರ್ಸ್ ಇರ್ತಾರೆ. ಹೌ ಮೆನಿ ಮಿನಿಸ್ಟರ್ಸ್ ಆರ್ ದೇರ್? ಜಾಸ್ತಿನೂ ಇದ್ದಾರೆ, 60 to 70 ಇದ್ದಾರೆ, ಬಟ್ ಟು ಮೇಕ್ ಅವರ್ ಡಿಸ್ಕಷನ್ಸ್ ಈಸಿಯರ್ ವಿಲ್ ಟೇಕ್ ಓನ್ಲಿ 50 ಮೆಂಬರ್ಸ್ ಆರ್ ಮಿನಿಸ್ಟರ್ಸ್. ಓಕೆ, ಮಿನಿಸ್ಟರ್ಸ್. ಸೊ ಯಾರಾದರೂ ಕೆಲವೊಂದಿಷ್ಟು ಮಿನಿಸ್ಟರ್ಸ್ನ ನೆನ್ಪಡ್ಕೋಬೋದು. ಯಾರು ಫೇಮಸ್ ಮಿನಿಸ್ಟರ್ಸ್ ಅಂತ? ಹೆಸರಲ್ಲ, ಪೋಸ್ಟ್. ಫಾರ್ ಎಕ್ಸಾಂಪಲ್ ಪ್ರೈಮ್ ಮಿನಿಸ್ಟರ್ ಇಸ್ ಅ ಪೋಸ್ಟ್. ಓಕೆ, ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಇಸ್ ಅ ಪೋಸ್ಟ್, ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಇಸ್ ಅ ಪೋಸ್ಟ್. ಆ ಥರ ಕೆಲವೊಂದಿಷ್ಟು ನೆನ್ಪು ಮಾಡ್ಕೋಬೋದಾ, ರಿಕಾಲ್ ಮಾಡ್ಬೋದಾ? ಒಂದೆರಡು. ಎಸ್, ಎಜುಕೇಷನ್ ಮಿನಿಸ್ಟ್ರಿ, ಗುಡ್. ನೆಕ್ಸ್ಟ್. ಎಸ್, ಹೆಲ್ತ್ ಮಿನಿಸ್ಟ್ರಿ. ನೆಕ್ಸ್ಟ್. ಎಸ್, ನೆಕ್ಸ್ಟ್. ಡಿಫೆನ್ಸ್, ಹೋಮ್ ಮಿನಿಸ್ಟ್ರಿ, ಗುಡ್. ನೆಕ್ಸ್ಟ್. ಸೌಮ್ಯ? ಪ್ರೈಮ್ ಮಿನಿಸ್ಟರ್. ನೆಕ್ಸ್ಟ್. ಚೈಲ್ಡ್ ವೆಲ್ಫೇರ್. ನೆಕ್ಸ್ಟ್. ಟ್ರಾನ್ಸ್ಪೋರ್ಟ್, ಗುಡ್. ಎಜುಕೇಷನ್ ಮಿನಿಸ್ಟರ್. ಅಗ್ರಿಕಲ್ಚರ್, ಗುಡ್. ಕೊಟ್ರೇಶ್. ಫಾರಿನ್ ಮಿನಿಸ್ಟರ್. ನೆಕ್ಸ್ಟ್. ಓಕೆ, ಸೊ ಕೋಲ್ ಮಿನಿಸ್ಟ್ರಿ. ಓಕೆ, ನೆಕ್ಸ್ಟ್ ಒಂದು ಹೋಮ್ವರ್ಕ್, ಒಂದು ಕ್ಯೂರಿಯಾಸಿಟಿ ಇರಲಿ. ವಿ ಆರ್ ಗೋಯಿಂಗ್ ಟು ಬಿಕಮ್ ಬ್ಯೂರೋಕ್ರಾಟ್ಸ್. ಒಂದು ಬೇಸಿಕ್ ಕ್ಯೂರಿಯಾಸಿಟಿ ಇರಲಿ. ಇಂಡಿಯಾದಲ್ಲಿ ಟೋಟಲಿ ಎಷ್ಟು ಮಿನಿಸ್ಟರ್ಸ್ ಇದ್ದಾರೆ? ಆ ಮಿನಿಸ್ಟರ್ಸ್ಗಿಂತ ಒಂದು ಟರ್ಮ್ ಯೂಸ್ ಮಾಡ್ತೀವಿ, ಮಿನಿಸ್ಟ್ರಿ ಅಂತ. ಓಕೆ, ಯು ಜಸ್ಟ್ ದೇರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಮಿನಿಸ್ಟ್ರಿ ಆ್ಯಂಡ್ ಮಿನಿಸ್ಟರ್. ಓಕೆ, ಸ್ಟಾರ್ಟಿಂಗಲ್ಲಿ ಎಲ್ರಿಗೂ ಕನ್ಫ್ಯೂಸ್ ಆಗುವಂಥ ಶಬ್ದ, ಯು ಕ್ಯಾನ್ ಜಸ್ಟ್ ನೋಟ್ ಇಟ್ ಡೌನ್, ವೆರಿ ಇಂಪಾರ್ಟೆಂಟ್. ದೇರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಮಿನಿಸ್ಟರ್ ಆ್ಯಂಡ್ ಮಿನಿಸ್ಟ್ರಿ. ಮಿನಿಸ್ಟ್ರಿ ಆ್ಯಂಡ್ ಮಿನಿಸ್ಟ್ರ್ ತುಂಬ ಡಿಫ್ರೆನ್ಸ್ ಇದೆ. ಏನಂದರೆ ಮಿನಿಸ್ಟ್ರಿ ಅಂದರೆ ಒಬ್ಬರೇ ಅಲ್ಲ, ತುಂಬ ಜನ ಸೇರಿಕೊಂಡು ನಾವು ಮಿನಿಸ್ಟ್ರಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಒಂದು ಮಿನಿಸ್ಟ್ರಿಯಲ್ಲಿ ಒಂದು 100 ಜನ ಇದ್ದಾರೆ ಅಂತ ಅನ್ಕೊಳ್ಳಿ, 100 ಜನ ಇದ್ದಾರೆ. ಆ 100 ಜನರನ್ನು ಒಳಗೊಂಡಂಥ ಒಂದು ಟರ್ಮ್ನ ನಾವು ಮಿನಿಸ್ಟ್ರಿ ಅಂತ ಕರಿತೀವಿ. ಒಂದು ಮಿನಿಸ್ಟ್ರಿಗೆ ಹೆಡ್ ಇರೋರು ಯಾರು ಅಂದರೆ ಮಿನಿಸ್ಟರ್. ಓಕೆ, ಇವಾಗ ಫಾರ್ ಎಕ್ಸಾಂಪಲ್ ಹೋಮ್ ಮಿನಿಸ್ಟ್ರಿ ಅಂದಾಗ ಒಬ್ಬರೇ ಅಲ್ಲ, ತುಂಬ ಜನ, 100 ಜನ. ಅದಕ್ಕೆ ಹೆಡ್ ಯಾರು? ಹೋಮ್ ಮಿನಿಸ್ಟರ್. ಓಕೆ, ಒಬ್ಬನೇ ಇರ್ತಾನೆ ಹೋಮ್ ಮಿನಿಸ್ಟರ್. ಓಕೆ, ಸೊ ಮಿನಿಸ್ಟ್ರಿ ಅಂದರೆ
ತುಂಬ ಜನ ಇರುವಂಥ ಒಂದು ಎಂಟಿಟಿಗೆ ನಾವು ಮಿನಿಸ್ಟ್ರಿ ಅಂತ ಕರಿತೀವಿ, ಅದಕ್ಕೆ ಹೆಡ್ ಇರೋನು ಮಿನಿಸ್ಟರ್. ಓಕೆ, ಮಿನಿಸ್ಟರ್. ಸೊ ಅದಕ್ಕೆ ನೆಕ್ಸ್ಟ್ ನಾಳೆ ಅನ್ನಷ್ಟರಲ್ಲಿ ಜಸ್ಟ್ ಹೋಮ್ವರ್ಕ್ ಮಾಡಿಬಿಡಿ, ಇಂಟರ್ನೆಟಲ್ಲಿ ಸರ್ಚ್ ಮಾಡಿ, ಜಸ್ಟ್ ಫೈಂಡ್ ಔಟ್ ಹೌ ಮೆನಿ ಮಿನಿಸ್ಟ್ರೀಸ್ ಆರ್ ದೇರ್ ಇನ್ ಇಂಡಿಯಾ. ಟೋಟಲಿ ಇಂಡಿಯಾದಲ್ಲಿ ಎಷ್ಟು ಮಿನಿಸ್ಟ್ರೀಸ್ ಇದ್ದಾರೆ. ಓಕೆ, ಅಟ್ಲೀಸ್ಟ್ ಆಲ್ಫಾಬೆಟಿಕ್ ಆರ್ಡರಲ್ಲಿ ಒಂದು 10 ಮಿನಿಸ್ಟ್ರೀಸ್ನ ಬೈಹಾಟ್ ಮಾಡಿಬಿಡಿ. ಇಫ್ ಯು ಆರ್ ಏಬಲ್ ಟು ರಿಕಾಲ್ ದಟ್ ವುಡ್ ಬಿ ಬೆಟರ್. ಓಕೆ, ಎಷ್ಟು ಮಿನಿಸ್ಟ್ರೀಸ್ ಇದ್ದಾವೆ. ಓಕೆ, ಸೊ ವಿಲ್ ಕಮ್ ಬ್ಯಾಕ್ ಟು ದಿಸ್ ಟಾಪಿಕ್ ಲೇಟರ್ ಆನ್. ಮಿನಿಸ್ಟ್ರಿ ಆಮೇಲೆ ಮಿನಿಸ್ಟರ್. ಓಕೆ, ಸೊ ಇಲ್ಲಿ ಲೋಕಸಭಾದಲ್ಲಿ ನೋಡಿದ್ವಲ್ಲ ನಾವು, ಲೋಕಸಭಾದಲ್ಲಿ ಬಿ ಜೆ ಪಿದವರು 300 ಜನ ಇದ್ದಾರೆ, ಕಾಂಗ್ರೆಸ್ ಅವರು 200 ಜನ ಇದ್ದಾರೆ, ಜೆ ಡಿ ಎಸ್ ಅವರು 43 ಜನ ಇದ್ದಾರೆ. ಓಕೆ, ಹೂ ವಿಲ್ ಫಾರ್ಮ್ ದ ಗೌರ್ಮೆಂಟ್? ಬಿ ಜೆ ಪಿ ವಿಲ್ ಫಾರ್ಮ್ ದ ಗೌರ್ಮೆಂಟ್. ಸೊ ಬಿ ಜೆ ಪಿ ವಿಲ್ ಫಾರ್ಮ್ ದ ಗೌರ್ಮೆಂಟ್ ಅಂದರೆ ಎಲ್ಲ ಮಿನಿಸ್ಟರ್ಸ್ ಆಗೋರು ಬಿ ಜೆ ಪಿಯವರು ಅಥವಾ ಕಾಂಗ್ರೆಸ್ ಅವರು ಬರ್ತಾರ? ಓನ್ಲಿ ಬಿ ಜೆ ಪಿಯವರೇ. ಈ 300 ಜನ ಏನು ಬಿ ಜೆ ಪಿ ಲೋಕಸಭಾ ಮೆಂಬರ್ಸ್ ಇದ್ದಾರೋ ಇದರಲ್ಲಿ ಕೆಲವೊಬ್ಬರು ಒಂದು 50 ಜನ ಏನಾಗ್ತಾರೆ? ಮಿನಿಸ್ಟರ್ಸ್ ಆಗ್ತಾರೆ. ಅರೆ 300 ಜನ ಏನು ಬಿ ಜೆ ಪಿ ಎಂ ಪಿಸ್ ಇರ್ತಾರೋ ಎಲ್ಲರೂ ಮಿನಿಸ್ಟರ್ ಆಗೋದಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಫೈಟ್ ಮಾಡ್ತಾ ಇರ್ತಾರೆ ನಾನು ಮಿನಿಸ್ಟರ್ ಆಗಬೇಕು ಅಂತ, ಆದರೆ ಪ್ರತಿಯೊಬ್ಬರಿಗೂ ಸಿಗಲ್ಲ ಅದು. ಓಕೆ, ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಮೆನಿ ಅದರ್ ಫ್ಯಾಕ್ಟರ್ಸ್. ಆ ಫ್ಯಾಕ್ಟರ್ಸ್ ಬಗ್ಗೆ ಇವಾಗ ಡಿಸ್ಕಷನ್ ಮಾಡೋದು ಬೇಡ. ಸೊ ಈ 300 ಮೆಂಬರ್ಸಲ್ಲಿ 50 ಮೆಂಬರ್ಸ್ ಮಿನಿಸ್ಟರ್ ಆಗ್ತಾರೆ. ಆದರೆ ಇದರ ಅರ್ಥ ಯಾರು ಮಿನಿಸ್ಟರ್ ಆಗ್ತಾರೋ ಆಟೋಮೆಟಿಕಲಿ ಅವರು ಲೋಕಸಭಾ ಮೆಂಬರ್ಶಿಪ್ನ ಕಳ್ಕೊತಾರೋ ಅಥವಾ ಅದು ಇರುತ್ತಾ? ಮಿನಿಸ್ಟರ್ ಆದಂಥವ್ರು ತಮ್ಮ ಲೋಕಸಭಾ ಮೆಂಬರ್ಶಿಪ್ನ ಕಳ್ಕೊತಾರಾ ಅಥವಾ ಅದು ಕಂಟಿನ್ಯೂ ಆಗುತ್ತಾ? ಕಂಟಿನ್ಯೂ ಆಗುತ್ತೆ. ಅಂದರೆ ಈ 50 ಜನ ಮಿನಿಸ್ಟರ್ಸು ಇರ್ತಾರೆ, ಲೋಕಸಭಾ ಮೆಂಬರ್ಸು ಇರ್ತಾರೆ. ಈ 50 ಜನ ಮಿನಿಸ್ಟರ್ಸು ಇರ್ತಾರೆ, ಲೋಕಸಭಾ ಮೆಂಬರ್ಸು ಇರ್ತಾರೆ. ಮಿಕ್ಕಿದವರು ದೇ ಆರ್ ಜಸ್ಟ್ ಲೋಕಸಭಾ ಮೆಂಬರ್ಸ್. ಓಕೆ, there are around 50 members of Lok Sabha who are ministers. Rest all they are just members of Lok Sabha. They are just members of Lok Sabha. Okay. ಸೊ ಈ 50 ಜನ ಏನು ಮಿನಿಸ್ಟರ್ಸ್ ಇರ್ತಾರೋ ಇದರಲ್ಲಿ ಒಬ್ಬರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ, ಒಬ್ಬರು ಹೋಮ್ ಮಿನಿಸ್ಟರ್ ಆಗ್ತಾರೆ, ಒಬ್ಬರು ಡಿಫೆನ್ಸ್ ಮಿನಿಸ್ಟರ್ ಆಗ್ತಾರೆ, ಒಬ್ಬರು ಹೆಲ್ತ್ ಮಿನಿಸ್ಟರ್ ಆಗ್ತಾರೆ, ಒಬ್ಬರು ಎಜುಕೇಷನ್ ಮಿನಿಸ್ಟರ್ ಆಗ್ತಾರೆ. ಈ ಥರ ಟೋಟಲ್ ಒಂದು 51 ಮಿನಿಸ್ಟ್ರೀಸ್ ಇದ್ದಾವೆ. ಓಕೆ, ಸೊ ಎಲ್ಲ ಮಿನಿಸ್ಟ್ರಿಗೂ ಒಬ್ಬರು ಹೆಡ್ ಆಗ್ತಾರೆ. ಸೊ ದಿಸ್ ಎಂಟೈರ್ 50 ಮಿನಿಸ್ಟರ್ಸ್ ಟುಗೆದರ್, ಪ್ರೈಮ್ ಮಿನಿಸ್ಟರ್ ಎಲ್ಲರನ್ನೂ ಒಳಗೊಂಡಂಥ ಒಂದು ಎಂಟಿಟಿನ ನಾವು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಕರಿತೀವಿ. ಓಕೆ, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಕರಿತೀವಿ. ಅದನ್ನ ಗೌರ್ಮೆಂಟ್ ಅಂತ ಕೂಡ ಕರಿತೀವಿ. ಯಾವ ಗೌರ್ಮೆಂಟು? ಸೆಂಟ್ರಲ್ ಗೌರ್ಮೆಂಟ್ ಅಂತ ಕರಿತೀವಿ. ಆಮೇಲೆ ಕೆಲವೊಮ್ಮೆ ನಾವು ಟರ್ಮ್ ಎಕ್ಸಿಕ್ಯೂಟಿವ್ ಅಂತ ಕೂಡ ಯೂಸ್ ಮಾಡ್ತೀವಿ. ವೆರಿ ಇಂಪಾರ್ಟೆಂಟ್. ಯಾಕೆ ಈ ಟರ್ಮ್ಸ್ನ ನಾನು ಇಲ್ಲೇ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಕೆಲವೊಂದಿಷ್ಟು ಆಸ್ಪಿರೆಂಟ್ಸ್ ಒಂದು 2-3 ವರ್ಷ ಪ್ರಿಪೇರ್ ಮಾಡಿದ್ರು, ದೇ ಡೋಂಟ್ ಹ್ಯಾವ್ ದ ಬೇಸಿಕ್ ಆಫ್ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಎಕ್ಸಿಕ್ಯೂಟಿವ್ ಆ್ಯಂಡ್ ಲೆಜಿಸ್ಲೇಚರ್. ಕನ್ಫ್ಯೂಸ್ ಆಗ್ಬಿಡುತ್ತೆ. ಓಕೆ, ಸೊ ಎಕ್ಸಿಕ್ಯೂಟಿವ್ ಅಂತ ಅಂದಾಗ ನಾನು ನೆಕ್ಸ್ಟ್ ಟೈಮ್ ಯಾವಾಗಲೂ ಎಕ್ಸಿಕ್ಯೂಟಿವ್ ಅನ್ನೋಂಥ ಒಂದು ಶಬ್ದ ಯೂಸ್ ಮಾಡ್ತೀನಲ್ಲ, ಐ ವಿಲ್ ಬಿ ರೆಫರಿಂಗ್ ಟು ಹೋಮ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಸೊ ನೆಕ್ಸ್ಟ್ ಒಂದು ಕ್ವಶನ್ ರೈಸ್ ಆಗುತ್ತೆ. ಇವಾಗ IPS, IAS ಇವರೆಲ್ಲ ಬ್ಯೂರೋಕ್ರಾಟ್ಸ್, ವೆದರ್ ದೇ ಆರ್ ಪಾರ್ಟ್ ಆಫ್ ಎಕ್ಸಿಕ್ಯೂಟಿವ್ ಆರ್ ನಾಟ್. ಎಸ್, ಹಾಗೆ ನಾನು ಎಕ್ಸಿಕ್ಯೂಟಿವ್ ಅಂತ ಏನು ಶಬ್ದ ಇಲ್ಲಿ ಯೂಸ್ ಮಾಡಿದ್ದೀನಿ. ಸೊ ಈ ಮಿನಿಸ್ಟರ್ಸ್ ಜೊತೆ ಮತ್ತೆ ಯಾರು ಬರ್ತಾರೆ? ಬ್ಯೂರೋಕ್ರಾಟ್ಸು ಬರ್ತಾರೆ. ಆದರೆ ನೆಕ್ಸ್ಟ್ ಟೈಮ್ ನಾವು ಡಿಸ್ಕಷನ್ ಮಾಡುವಾಗ ನಾವು ಬ್ಯೂರೋಕ್ರಾಟ್ಸ್ ಬಗ್ಗೆ ಡಿಸ್ಕಷನ್ ಮಾಡಲ್ಲ. ಇಲ್ಲಿ ಎಕ್ಸಿಕ್ಯೂಟಿವ್ ಅಂತ ತಗೊಂಡಾಗ 2 ಥರ ಎಕ್ಸಿಕ್ಯೂಟಿವ್ಸ್ ಬರ್ತಾರೆ. ಒಂದು ಪರ್ಮನೆಂಟ್ ಎಕ್ಸಿಕ್ಯೂಟಿವ್ಸ್, ಮತ್ತೊಂದು ನಾನ್ ಪರ್ಮನೆಂಟ್ ಎಕ್ಸಿಕ್ಯೂಟಿವ್ಸ್. ಸೊ ದೀಸ್ ಎಕ್ಸಿಕ್ಯೂಟಿವ್ಸ್ ಹ್ಯಾವ್ ಬಿನ್ ಕ್ಲಾಸಿಫೈಡ್ ಇನ್ ಟು ಪರ್ಮನೆಂಟ್, ಆಮೇಲೆ ನಾನ್ ಪರ್ಮನೆಂಟ್. ಪರ್ಮನೆಂಟ್ ಎಕ್ಸಿಕ್ಯೂಟಿವ್ಸ್, ನಾನ್ ಪರ್ಮನೆಂಟ್ ಎಕ್ಸಿಕ್ಯೂಟಿವ್ಸ್. ಸೊ IAS, IPS ಎಲ್ಲ ಬರ್ತಾರಲ್ವಾ, ಇವು ಎಕ್ಸಿಕ್ಯೂಟಿವ್ಸ್. ಹೌದು, ಇದು ಪರ್ಮನೆಂಟಾ ನಾನ್ ಪರ್ಮನೆಂಟಾ? ಪರ್ಮನೆಂಟ್. ಯಾಕಂದ್ರೆ ಒಂದ್ಸತಿ ಇವ್ರ ಅಪಾಯಿಂಟ್ಮೆಂಟ್ ಆದರೆ 60 ವರ್ಷ ರಿಟೈರ್ಮೆಂಟ್ ಆಗೋವರೆಗೂ ದೇ ರಿಮೇನ್ ಆಸ್ ಆಫೀಸರ್ಸ್, ದೇ ರಿಮೇನ್ ಆಸ್ ಪಾರ್ಟ್ ಆಫ್ ಎಕ್ಸಿಕ್ಯೂಟಿವ್. ಸೊ IAS and IPS they are part of what? Permanent executive. Then who are called as non-permanent executives? ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಸೊ ಈ ಬೇಸಿಕ್ ಒಂದು ಏನಿದೆ ಗೊತ್ತಾ, ತುಂಬ ಇಂಪಾರ್ಟೆಂಟ್. ಇದು ಬೇರೆ ಅಡ್ವಾನ್ಸ್ ಬೇರೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದಕ್ಕೆ ದಿಸ್ ಬೇಸಿಕ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಟೈಮ್ ನಾನು ಯಾವಾಗಲೇ ಎಕ್ಸಿಕ್ಯೂಟಿವ್ ಅನ್ನೋ ಟರ್ಮ್ ರೆಫರ್ ಮಾಡಿದ್ರೆ ನೀವು ನಿಮ್ಮ ತಲೆಯಲ್ಲಿ ಯಾರನ್ನ ನೆನೆಸ್ಕೋತೀರಾ? ಪರ್ಮನೆಂಟ್ ಎಕ್ಸಿಕ್ಯೂಟಿವ್, ನಾನ್ ಪರ್ಮನೆಂಟ್ ಎಕ್ಸಿಕ್ಯೂಟಿವ್? ನಾನ್ ಪರ್ಮನೆಂಟ್ ಎಕ್ಸಿಕ್ಯೂಟಿವ್. ಓಕೆ, ಸೊ ನಾನು ನೆಕ್ಸ್ಟ್ ಟೈಮ್ ವಾಟ್ ಈಸ್ ದ ಅಲ್ಟರ್ನೇಟಿವ್ ಟರ್ಮ್ ಯೂಸ್ಡ್ ಫಾರ್ ಎಕ್ಸಿಕ್ಯೂಟಿವ್ ಅಂದಾಗ ನೀವು ಯಾರು ರಿಕಾಲ್ ಮಾಡಬೇಕು? ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಸೊ ಇನ್ನು ಮುಂದೆ ಸೆಂಟ್ರಲ್ ಗೌರ್ಮೆಂಟ್ ಅಂದರೂ, ಎಕ್ಸಿಕ್ಯೂಟಿವ್ ಅಂದರೂ, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂದರು, ಐ ವಿಲ್ ಬಿ ರೆಫರಿಂಗ್ ಟು ಓನ್ಲಿ ಒನ್ ಎಂಟಿಟಿ, ದಟ್ ಈಸ್ ದೀಸ್ 50 ಮಿನಿಸ್ಟರ್ಸ್. Okay, these 50 ministers. So these 50 ministers together, we call them as Council of Ministers. We call them as central government. We call them as executive. Okay, executive. I'll term permanent to non-permanent use ಮಾಡದೇ ಇದ್ರೂ ಕೂಡ ನಿಮ್ಮ ತಲೆಯಲ್ಲಿ ಇದು ಇಮ್ಯಾಜಿನೇಷನ್ ಕ್ರಿಯೇಟ್ ಆಗಬೇಕು. So we are referring to what? Non-permanent executives ಅಂತ. Okay, executives ಅಂತ. Okay. So ಇಲ್ಲಿ we'll just have a slight discussion about the executive
ಆ್ಯಂಡ್ ಲೆಜಿಸ್ಲೇಚರ್. ಓಕೆ, ಲೆಜಿಸ್ಲೇಚರ್. ಸೊ ಈ 50 ಜನ ಏನು ಮಿನಿಸ್ಟರ್ಸ್ ಇದ್ದಾರೆ ಇವ್ರನ್ನ ಏನಂತ ಕರಿತೀವಿ ನಾವು? ಎಕ್ಸಿಕ್ಯೂಟಿವ್ ಅಂತ ಕರೆದ್ವಿ. ಇಲ್ಲೇನು 543 ಜನ ಇದ್ದಾರೋ ಇವ್ರನ್ನ ಇದನ್ನು ನಾವು ಲೆಜಿಸ್ಲೇಟಿವ್ ಬಾಡಿ ಅಂತ ಕರಿತೀವಿ. ಓಕೆ, ನಾವು ಲೆಜಿಸ್ಲೇಟಿವ್ ಬಾಡಿ ಅಂತ ಕರಿತೀವಿ. ಸೊ ಇದೊಂದು ಬೇಸಿಕ್ಸ್ ಗೊತ್ತಿರಲಿ. ಓಕೆ, ಸೊ 543 members of Lok Sabha or Lok Sabha is a legislative body or executive body? It's a legislative body. Council of Ministers is a legislative body or executive body? It's a executive body. Rajya Sabha is a legislative body or executive body? Okay, ಗೊತ್ತಿರಲಿ, Rajya Sabha is a legislative body. Okay, legislative body. ಇವಾಗ ಇಷ್ಟೊತ್ತರೆಗೂ ಡಿಸ್ಕಷನ್ ಮಾಡುವಾಗ ನಾನು ಏನು ಹೇಳಿದೆ ಅಂದರೆ ಲೋಕಸಭಾ ಮೆಂಬರ್ಸು ಮಿನಿಸ್ಟರ್ಸ್ ಆಗ್ತಾರೆ ಅಂತ. ಓಕೆ, ಆಮೇಲೆ ಮಿನಿಸ್ಟ್ರಿ ಫಾರ್ಮೇಷನಲ್ಲಿ ಬರೀ ಲೋಕಸಭಾದಷ್ಟೇ ರೋಲ್ ಇದೆ, ಡಿಸ್ಟ್ರಿಕ್ಟ್ ರೋಲು, ರಾಜ್ಯಸಭಾದಿಲ್ಲ ಅಂತ. ನೆಕ್ಸ್ಟ್ ನಮ್ಮ ಕ್ವಶನ್ ಏನು ಅಂದರೆ, ಈ ಥರ ಮಿನಿಸ್ಟರ್ಸು ಬರೀ ಲೋಕಸಭಾದವ್ರು ಅಷ್ಟೇ ಆಗ್ಬೋದಾ ಅಥವಾ ರಾಜ್ಯಸಭಾದವರು ಆಗ್ಬೋದಾ? ಅಂದರೆ ಒಂದೊಂದೇ ಕನೆಕ್ಟ್ ಮಾಡ್ತಾ ಹೋಗೋಣ, ಬಿಕಾಸ್ ಅಟ್ ಒನ್ ಪಾಯಿಂಟ್ ಎಲ್ಲ ನಾವು ಮಿಕ್ಸ್ ಮಾಡಿದ್ರೆ ಕನ್ಫ್ಯೂಸ್ ಆಗುವಂಥ ಚಾನ್ಸ್ ಇರುತ್ತೆ. ನಾವು ವಿ ಅಂಡರ್ಸ್ಟುಡ್ ದಟ್ ಲೋಕಸಭಾ ಮೆಂಬರ್ಸ್ ವಿಲ್ ಬಿಕಮ್ ಮಿನಿಸ್ಟರ್ಸ್. ನೆಕ್ಸ್ಟ್ ನನ್ನ ಕ್ವಶನ್ ಏನು ಅಂದರೆ, ರಾಜ್ಯಸಭಾ ಮೆಂಬರ್ಸು ಮಿನಿಸ್ಟರ್ಸ್ ಆಗ್ಬೋದಾ ಅಥವಾ ಆಗೋಕ್ಕಾಗಲ್ವಾ? ಗಿವ್ ಮಿ ಎನ್ ಎಕ್ಸಾಂಪಲ್. ನಿರ್ಮಲಾ ಸೀತಾರಾಮನ್. ಓಕೆ, ನೆಕ್ಸ್ಟ್ ಕ್ವಶನ್ ರೈಸ್ ಆಯಿತು ಏನಂದರೆ, ಸೆಂಟ್ರಲ್ ಗೌರ್ಮೆಂಟ್ ಅಂತ ಬಂದಾಗ, ಓಕೆ, ಇದಕ್ಕೇನು ನಾವು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಕರಿತೀವೋ, ಇಲ್ಲಿ ಲೋಕಸಭಾ ಇದೆ, ಇಲ್ಲಿ ರಾಜ್ಯಸಭಾ ಇದೆ. ಸೊ BJP 300, ಕಾಂಗ್ರೆಸ್ 200, JDS 43. ರಾಜ್ಯಸಭಾ BJP 100, ಕಾಂಗ್ರೆಸ್ 130, JDS 15. Am I right? 130 plus 100, 230, 230 plus 15, 245. ಓಕೆ, ಸೊ ಲೋಕಸಭಾದಲ್ಲಿ ತೊಗೊಂಡಾಗ ಯಾವ್ದು ಮೆಜಾರಿಟಿ ಇದೆ? BJP. ರಾಜ್ಯಸಭಾ ತೊಗೊಂಡಾಗ ಯಾವ್ದು ಮೆಜಾರಿಟಿ ಇದೆ? ಎಸ್, ಕಾಂಗ್ರೆಸ್. ಸೊ ಗೌರ್ಮೆಂಟ್ ಯಾವ್ದು ಫಾರ್ಮ್ ಆಗುತ್ತೆ? ಕಾಂಗ್ರೆಸ್ ಗೌರ್ಮೆಂಟ್ ಫಾರ್ಮ್ ಆಗುತ್ತೆ. ಯಾಕಂದರೆ ರಾಜ್ಯಸಭಾದಲ್ಲಿ ಯಾರು ಮೆಜಾರಿಟಿದಲ್ಲಿ ಇರ್ತಾರೋ ಅವ್ರು ಮಾತ್ರ ಗೌರ್ಮೆಂಟ್ ಫಾರ್ಮ್ ಮಾಡೋದಕ್ಕೆ ಸಾಧ್ಯ. ಹೌದಲ್ವಾ? ಎಸ್ ಆರ್ ನೋ? ಸೊ ಹೂ ವಿಲ್ ಫಾರ್ಮ್ ಗೌರ್ಮೆಂಟ್ ನಾವು, BJP ಆರ್ ಕಾಂಗ್ರೆಸ್? ಆ್ಯಕ್ಚುಲಿ ಯಾರು ಫಾರ್ಮ್ ಮಾಡೋಕ್ಕಾಗಲ್ಲ. ಯಾಕಂದರೆ ಒಂದು ಕಡೆ ಇವ್ರು ಮೆಜಾರಿಟಿ ಇದ್ದಾರೆ, ಒಂದು ಕಡೆ ಅವ್ರು ಮೆಜಾರಿಟಿ ಇದ್ದಾರೆ. ಎರಡು ಕಡೆ ಯಾರು ಮೆಜಾರಿಟಿ ಬರ್ತಾರೋ ಅವ್ರು ಮಾತ್ರ ಗೌರ್ಮೆಂಟ್ ಮಾಡೋದಕ್ಕೆ ಸಾಧ್ಯ. ಹೌದಲ್ವಾ? ಎಸ್ ಆರ್ ನೋ? ನೋ? ದೆನ್ ಹೂ ವಿಲ್ ಫಾರ್ಮ್ ದ ಗೌರ್ಮೆಂಟ್? ವೈ ನಾಟ್ ರಾಜ್ಯಸಭಾ? ದೇ ಡೋಂಟ್ ಹ್ಯಾವ್ ಎನಿ ವಾಟ್ ಪವರ್ ಇನ್ ದ ಫಾರ್ಮೇಷನ್ ಆಫ್ ದ ಗೌರ್ಮೆಂಟ್. ಓಕೆ, ಸೊ ಇದು ಕ್ಲಾರಿಟಿ ಬಿಲ್ಡ್ ಆಗಬೇಕು. ಯಾರೇ ಅದೇ ಥರ ಕಾಂಪ್ಲೆಕ್ಸ್ ಕ್ವಶನ್ ಕೇಳಿದ್ರು ಯು ಶುಡ್ ಬಿ ರೆಡಿ. ಓಕೆ, ಸೊ ಇವ್ರಿಗೆ ಇಲ್ಲಿ ಮೆಜಾರಿಟಿ ಇದೆ, ಯಾರು ಗೌರ್ಮೆಂಟ್ ಫಾರ್ಮೇಷನ್ ಮಾಡೋಕ್ಕಾಗಲ್ವಾ? ಆಗುತ್ತೆ, ಯಾಕಂದರೆ ಕ್ಲಿಯರ್ಲಿ ಮೆಜಾರಿಟಿ ಇದೆ. ಇಲ್ಲಿ 273 ಕ್ರಾಸ್ ಆಗಿದೆ. ಸೊ ಹಿಯರ್ ಹೂ ವಿಲ್ ಫಾರ್ಮ್ ದ ಗೌರ್ಮೆಂಟ್? BJP ವಿಲ್ ಫಾರ್ಮ್ ದ ಗೌರ್ಮೆಂಟ್. ಸೊ 50 ಜನ ಮಿನಿಸ್ಟರ್ಸು ಎಲ್ಲಿಂದ ಬರ್ತಾರೆ? BJPಯಿಂದ ಬರ್ತಾರೆ, ಕಾಂಗ್ರೆಸ್ಸಿಂದ ಬರ್ತಾರೆ? ಓಕೆ, ನಾನೇನು ಹೇಳ್ತೀನಿ, ಇಲ್ಲಿ ಕಾಂಗ್ರೆಸ್ಸಲ್ಲಿ ಜಾಸ್ತಿ ಇರುವಂಥ ಕಾರಣಕ್ಕೋಸ್ಕರ ಸೊ ಇದರಲ್ಲಿ 30 ಜನ BJP ಅವ್ರು ಬರ್ತಾರೆ, 20 ಜನ ಕಾಂಗ್ರೆಸ್ ಅವ್ರು ಬರ್ತಾರೆ. ಕರೆಕ್ಟಾ? ನೋ. ಓಕೆ, ಅಲ್ಲಿ 50 ಜನನೂ ಎಲ್ಲಿಂದ ಬರ್ತಾರೆ? BJPಯಿಂದಾನೇ ಬರಬೇಕು. ಓಕೆ, BJPಯಿಂದಾನೇ ಬರಬೇಕು. ಸೊ ನಾವು ಆಗಲೇ ಏನು ನೋಡಿದ್ದಾರೆ, ಈ 300 ಜನರಲ್ಲಿ 50 ಜನ ಮಿನಿಸ್ಟರ್ಸ್ ಆಗ್ತಾರೆ ಅಂತ. ಆದರೆ ನಾವು ಕಾನ್ಸ್ಟಿಟ್ಯೂಷನ್ ಪ್ರಕಾರ ಆಮೇಲೆ ಹೋಗೋಣ ಡೀಟೇಲ್ ಕಾನ್ಸ್ಟಿಟ್ಯೂಷನು. ಸೊ ಇದರಲ್ಲಿ ಒಂದು ಲೆಟ್ಸ್ ಅಸ್ಯೂಮ್ 40 ಜನ ಲೋಕಸಭಾದಿಂದ, ರಾಜ್ಯಸಭಾದಿಂದ 10 ಜನ ಈ ಥರ ಬರೋದಕ್ಕೆ ಪ್ರಾವಿಷನ್ ಇದೆಯಾ ಇಲ್ವಾ? ಓಕೆ, ಸೊ ದೇರ್ ಇಸ್ ನೋ ರಿಸ್ಟ್ರಿಕ್ಷನ್. ಅ ಪರ್ಸನ್ ಕ್ಯಾನ್ ಬಿ ಐದರ್ ಫ್ರಮ್ ಲೋಕಸಭಾ ಆರ್ ರಾಜ್ಯಸಭಾ, ಹಿ ಕ್ಯಾನ್ ಬಿ ಮೇಡ್ ಮಿನಿಸ್ಟರ್. ಯಾರು ಗೌರ್ಮೆಂಟ್ ಫಾರ್ಮೇಷನ್ ಮಾಡಬೇಕು ಅದರಲ್ಲಿ ರಾಜ್ಯಸಭಾದ ಏನೂ ರೋಲ್ ಇಲ್ಲ. ಆದರೆ ಮಿನಿಸ್ಟರ್ಸ್ ಯಾರು ಬೇಕಾದವ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ಬೋದು. ಅವ್ರು ಲೋಕಸಭಾ ಇರ್ಬೋದು ಅಥವಾ ರಾಜ್ಯಸಭಾ ಮೆಂಬರ್ ಇರ್ಬೋದು. ಸೊ ಈ ಎಕ್ಸಾಂಪಲಲ್ಲಿ 40 ಜನ ಲೋಕಸಭೆಯಿಂದ ಬಂದರು, 10 ಜನ ರಾಜ್ಯಸಭೆಯಿಂದ ಬಂದರು. ಅಂದರೆ ನಾವು ಫಾರ್ ಎಕ್ಸಾಂಪಲ್ ಇವಾಗ ಫೈನಾನ್ಸ್ ಮಿನಿಸ್ಟರ್ ತೊಗೊಂಡಾಗ, ಓಕೆ, ಶಿ ಬಿಲಾಂಗ್ಸ್ ಟು ವಿಚ್ ಹೌಸ್? ಲೋಕಸಭಾ ಅವ್ರ ರಾಜ್ಯಸಭಾ? ರಾಜ್ಯಸಭಾ. ಸೊ ಇದರಲ್ಲಿ ಏನು ಗೊತ್ತಾಯಿತು? ಮಿನಿಸ್ಟರ್ಸು ರಾಜ್ಯಸಭಾ ಮೆಂಬರ್ಸು ಆಗ್ಬೋದು. ಓಕೆ, ಆಗ್ಬೋದು. ಪ್ರೈಮ್ ಮಿನಿಸ್ಟರ್ ಆಗ್ಬೋದಾ? ಕ್ಯಾನ್ ಅ ರಾಜ್ಯಸಭಾ ಮೆಂಬರ್ ಬಿಕಮ್ ಅ ಪ್ರೈಮ್ ಮಿನಿಸ್ಟರ್? ಹಿಸ್ಟ್ರಿಯಲ್ಲಿ ಯಾರಾದರೂ ಆಗಿದ್ದಾರಾ? ಎಸ್, ಹಿಸ್ಟ್ರಿಯಲ್ಲಿ ರಾಜ್ಯಸಭಾ ಮೆಂಬರು ಯಾರಾದರೂ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿದ್ದಾರಾ? ಅಂದರೆ ಎನಿ ಮೆಂಬರ್ ಆಫ್ ರಾಜ್ಯಸಭಾ ಹ್ಯಾಸ್ ಎವರ್ ಬಿಕಮ್ ಅ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಓಕೆ, ಈ ಥರ ಥಾಟ್ ಪ್ರೊಸೆಸ್ ಕಂಟಿನ್ಯೂಸ್ ನಾವು ಕ್ವಶನ್ ಕೇಳ್ತಾ ಹೋಗಬೇಕು. ಓಕೆ, ಸೊ ಆಗಿದ್ದಾರೆ. ದ ಮೋಸ್ಟ್ ಫೇಮಸ್ ಬಿಫೋರ್ ಮೋದಿ ಹೂ ವಾಸ್ ದ ಪ್ರೈಮ್ ಮಿನಿಸ್ಟರ್?
ಸೊ ವೆದರ್ ಹಿ ವಾಸ್ ಅ ಮೆಂಬರ್ ಆಫ್ ಲೋಕಸಭಾ ಆರ್ ರಾಜ್ಯಸಭಾ? ಹಿ ವಾಸ್ ಅ ಮೆಂಬರ್ ಆಫ್ ರಾಜ್ಯಸಭಾ. ಅಂದರೆ ರಾಜ್ಯಸಭಾ ಮೆಂಬರು ಮಿನಿಸ್ಟರ್ಸ್ ಆಗ್ಬೋದು, ಇನ್ಕ್ಲೂಡಿಂಗ್ ಪ್ರೈಮ್ ಮಿನಿಸ್ಟರ್. ಓಕೆ, ಇನ್ಕ್ಲೂಡಿಂಗ್ ಪ್ರೈಮ್ ಮಿನಿಸ್ಟರ್. ಓಕೆ, ಸೊ ಇಲ್ಲೇನು ಗೊತ್ತಾಯ್ತು ನಮಗೆ? ವಿ ಲರ್ನ್ ಅಬೌಟ್ ದ ಬೇಸಿಕ್ಸ್ ಆಫ್ ದ ಪಾರ್ಲಿಮೆಂಟ್. ಸೊ ವಾಟ್ ಡಸ್ ಪಾರ್ಲಿಮೆಂಟ್ ಕನ್ಸಿಸ್ಟ್ ಆಫ್? ಲೋಕಸಭಾ, ರಾಜ್ಯಸಭಾ, ಪ್ರೆಸಿಡೆಂಟ್. ಆಫ್ ಅ ಟೈಮ್ ಬಿಂಗ್ ನಾವು ಪ್ರೆಸಿಡೆಂಟ್ನ ಪಕ್ಕದಲ್ಲಿ ಇಟ್ಟಿದ್ವಿ. ವಿ ಹ್ಯಾವ್ ಓನ್ಲಿ ಕಾನ್ಸಂಟ್ರೇಟೆಡ್ ಅವರ್ ಡಿಸ್ಕಷನ್ ಆನ್ ಲೋಕಸಭಾ ಆ್ಯಂಡ್ ರಾಜ್ಯಸಭಾ. ಸೊ ಲೋಕಸಭಾದಲ್ಲಿ ಪ್ರೆಸೆಂಟ್ಲಿ ಎಷ್ಟು ಜನ ಮೆಂಬರ್ಸ್ ಇದ್ದಾರೆ? 543. ಸೊ ಆಲ್ ಆಫ್ ದಮ್ ಆರ್ ಎಲೆಕ್ಟೆಡ್. ಆಲ್ ಆಫ್ ದಮ್ ಆರ್ ಡೈರೆಕ್ಟ್ಲಿ ಎಲೆಕ್ಟೆಡ್. ಓಕೆ. ರಾಜ್ಯಸಭಾದಲ್ಲಿ ಎಷ್ಟು ಜನ ಮೆಂಬರ್ಸ್ ಇದ್ದಾರೆ? 245. ಆಲ್ ಆಫ್ ದಮ್ ಆರ್ ಎಲೆಕ್ಟೆಡ್. Some of them are nominated. So all of them who are elected are indirectly elected. Yes. Okay. Yes. Next, Lok Sabha is a executive body and Raj Sabha is a legislative body. Okay. In a legislative ಬಗ್ಗೆ discuss ಮಾಡಿಲ್ಲ, ಮುಂದೆ ಮಾಡೋಣ. So then Lok Sabha is what kind of body? Raj Sabha. Legislative body. Then which is the executive body? Council of Ministers. Okay, so this Council of Ministers is also known by alternative words. ಬೇರೆ ಪರ್ಯಾಯ ಶಬ್ದಗಳು ಯೂಸ್ ಮಾಡ್ತೀವಿ. So what are the other words used for the Council of Ministers? Executive. What is the other word used for the executive? Government, central government. So henceforth, whenever we are making a reference to central government, we are referring to what? Executive. Which executive? Permanent executive or non-permanent executive? Non-permanent executive. Okay, non-permanent executive. So this was the basics. Okay, just to start with, on the basics ಅಂತ ಬೇಕಲ್ವಾ? ಸೊ ಅಟ್ಲೀಸ್ಟ್ ಇದು ಬೇಸಿಕ್ ಗೊತ್ತಿರ್ಬೇಕು ನಮಗೆ. ಓಕೆ, ಸೊ ನೆಕ್ಸ್ಟ್ ಟೈಮ್ ಯಾರೋ ನೀವು ಡಿಸ್ಕಷನ್ ಮಾಡುವಾಗ ಹಿ ಈಸ್ ಎಂ ಪಿ, ಅವ್ನು ಎಂ ಪಿ ಇದ್ದಾನೆ ಅಂದರೆ ನೆಕ್ಸ್ಟ್ ಕ್ವಶನ್ ವಾಟ್ ಯು ಟು ರೈಸ್? ವೆದರ್ ಹಿ ಈಸ್ ಎಂ ಪಿ ಬಿಲಾಂಗಿಂಗ್ ಟು ಲೋಕಸಭಾ ಆರ್ ಎಂ ಪಿ ಬಿಲಾಂಗಿಂಗ್ ಟು ರಾಜ್ಯಸಭಾ. ಸೊ ದಿಸ್ ಇಸ್ ದ ಬೇಸಿಕ್ ಕ್ವಶನ್ ವಿಲ್ ಆಸ್ಕ್. ಓಕೆ, ನೆಕ್ಸ್ಟ್ ಮತ್ತೆ ಮುಂದೆ ಹೋಗ್ತಾ ಹೋಗ್ತಾ ಸ್ವಲ್ಪ ಕಾನ್ಸೆಪ್ಟ್ಸ್ ಕಾಂಪ್ಲಿಕೇಟ್ ಆಗ್ತಾ ಹೋಗುತ್ತೆ. ಒಂದೇ ಕ್ಲಾಸಲ್ಲಿ ಎಲ್ಲ ಮುಗಿಸೋಕ್ಕಾಗಲ್ಲ. ನೆಕ್ಸ್ಟ್ ನಾನು ಕ್ವಶನ್ ರೈಸ್ ಮಾಡ್ತೀನಿ. ಏನಂದರೆ, ಅವನು ಲೋಕಸಭಾ ಮೆಂಬರು ಇಲ್ಲ, ರಾಜ್ಯಸಭಾ ಮೆಂಬರು ಇಲ್ಲ, ಕೆನ್ ಹಿ ಬಿಕಮ್ ಮಿನಿಸ್ಟರ್? ಓಕೆ, ಸೊ ಅದೇ ಒಂದೇ ಕ್ಲಾಸಲ್ಲಿ ಎಲ್ಲ ಕಾನ್ಸೆಪ್ಟ್ನ ಆ ಥರ ನಾವು ಟಚ್ ಮಾಡೋಕೆ ಹೋದ್ರೆ ಆಗುತ್ತೆ, ಕನ್ಫ್ಯೂಸ್ ಆಗುತ್ತೆ. ಸೊ ಬರ್ತಾ ಬರ್ತಾ ವಿಲ್ ಗೋ ಆನ್ ಆ್ಯಡಿಂಗ್. ಓಕೆ, ಈಗ ಆಲ್ರೆಡಿ ಕೆಲವರು ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಓದಿರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ. ಫಸ್ಟ್ ಟೈಮ್ ಓದೋರಿಗೆ ಏನು ಗೊತ್ತಿರಲ್ಲ, ದೇ ವಿಲ್ ಗೆಟ್ ಕನ್ಫ್ಯೂಸ್ಡ್. ಓಕೆ, ದೇ ಶುಡ್ ನಾಟ್ ಗೆಟ್ ಕನ್ಫ್ಯೂಸ್ಡ್. ಅದಕ್ಕೆ ನಾನು ಎಲ್ಲ ಇಲ್ಲಿ ಕ್ಲಬ್ ಮಾಡಿ ಹೇಳ್ತಾ ಇಲ್ಲ, ಮುಂದೆ ಬರ್ತಾ ಬರ್ತಾ ಒಂದೊಂದೇ ಡಾಟ್ಸ್ನ ಕನೆಕ್ಟ್ ಮಾಡ್ತಾ ಹೋಗೋಣ. So next question is whether a person who is neither a member of Lok Sabha, Raj Sabha, can he become a minister? Yes. So ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಆ ಥರ ಒಂದು ಅವಕಾಶ ಇದೆ. ದೇರ್ ಇಸ್ ಅ ಪ್ರೊವಿಷನ್. ಆ ಪರ್ಸನ್ ಕ್ಯಾನ್ ಬಿಕಮ್ ಅ ಮಿನಿಸ್ಟರ್. ಓಕೆ, ಫಾರ್ ಹೌ ಲಾಂಗ್? 6 months. 6 ತಿಂಗಳವರೆಗೂ ಒಬ್ಬ ಯಾರೋ ಲೋಕಸಭಾ ಮೆಂಬರು ಇಲ್ಲ, ರಾಜ್ಯಸಭಾ ಮೆಂಬರು ಇಲ್ಲ, ಅವ್ನು ಮಿನಿಸ್ಟರ್ ಆಗಿ ಉಳಿಬೋದು. 6 ತಿಂಗಳಲ್ಲಿ ಅವ್ನು ಏನು ಮಾಡಬೇಕು? He has to become a member of either Lok Sabha or Raj Sabha. Okay, he should compulsorily get elected either to Lok Sabha or Raj Sabha. True or false? Yes. He has to compulsorily get elected either to Lok Sabha or Raj Sabha to continue as minister. True or false? How many of you say false? Yes. Compulsorily he has to get elected to continue as minister? Nominated. Very important. Just look at the words. Compulsorily he has to get elected? Not necessarily. He may get nominated to Lok Sabha. True or false? False. Why? Because there is no provision of nomination in Lok Sabha. He has to get nominated to Raj Sabha. It means within 6 months a person has to get either get elected to Lok Sabha or elected or get nominated to Raj Sabha. Okay, so then he can continue as minister. Okay, minister. ಹೀಗೆ ಒಂದೇ ಕ್ಲಾಸಲ್ಲಿ ಎಲ್ಲನೂ ಒಂದೇ ಸತಿ ನಾವು ಪಾಯಿಂಟ್ಸ್ನ ಕನೆಕ್ಟ್ ಮಾಡ್ತಾ ಹೋದಾಗ ಏನಾಗುತ್ತೆ, ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ವಿಲ್ ಬಿಕಮ್ ಕಾಂಪ್ಲಿಕೇಟೆಡ್. ಸೊ ಡೇ ಬೈ ಡೇ ಒಂದೊಂದೇ ಕನೆಕ್ಟ್ ಮಾಡ್ತಾ ಹೋದಾಗ ಓಕೆ ವಿಲ್ ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಸೆಪ್ಟ್ಸ್ ಆ್ಯಂಡ್ ಗ್ರ್ಯಾಜುಯಲಿ ವಿಲ್ ಬಿಲ್ಡ್ ಕಾನ್ಫಿಡೆನ್ಸ್ ಓವರ್ ದೋಸ್ ಟಾಪಿಕ್ಸ್. ಓಕೆ, ಟಾಪಿಕ್ಸ್ ಅದಕ್ಕೆ ಹೇಳಿದ್ನಲ್ಲ, ಫಸ್ಟ್ ಟಾಪಿಕ್ ಇರೋದು ಯಾವುದು ಅಂದರೆ ದ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ. ಸೊ ಇವನ್ ವೆನ್ ಐ ಸ್ಟಾರ್ಟೆಡ್ ಪ್ರಿಪ್ರೇಷನ್ ಬಿಕಾಸ್ ಆಫ್ ದ ಲ್ಯಾಕ್ ಆಫ್ ಗೈಡೆನ್ಸ್, ನಾನು ಆ ಟಾಪಿಕ್ ಒಂದು 2 ತಿಂಗಳು ಓದಿ ಅದೇ ಟಾಪಿಕಲ್ಲಿ ಸ್ಟಕ್ ಆಗಿದ್ದೆ. ಐ ವಾಸ್ ನಾಟ್ ಏಬಲ್ ಟು ಮೂವ್ ಫಾರ್ವರ್ಡ್. ಮುಂದೆ ಹೋಗಿ ಆಗಲಿಲ್ಲ. ಓಕೆ, ಸೊ ಮುಂದೆ ಬರ್ತಾ ಬರ್ತಾ ಅಂಡರ್ಸ್ಟುಡ್ ದ ಡಿಮ್ಯಾಂಡ್ ಆಫ್ ದ ಎಕ್ಸಾಮಿನೇಷನ್, ಯಾವ ಥರ ಪ್ರಿಪ್ರೇಷನ್ ಮಾಡಬೇಕು ಅಂತ. ಸೊ ಹಿಯರ್ ವಿಲ್ ಮೂವ್ ಇನ್ ದಿಸ್ ಸ್ಟ್ರಾಟಜಿ. ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ಅ ಟಾಪಿಕ್ ಕಾಲ್ಡ್ ಅಸ್ ಪಾರ್ಲಿಮೆಂಟ್. ಓಕೆ, ಪಾರ್ಲಿಮೆಂಟ್ ಅನ್ನೋ ಟಾಪಿಕ್ ಡಿಸ್ಕಸ್ ಮಾಡೋಣ, ತುಂಬ ಇಂಪಾರ್ಟೆಂಟು. ಅದಾದಮೇಲೆ ಬೇರೆ ಒಂದೊಂದೇ ಕನೆಕ್ಟ್ ಮಾಡ್ತಾ ವಿಲ್ ಗೋ ಬ್ಯಾಕ್ ಟು ದ ಫೈನಲ್ ಟಾಪಿಕ್ ಕಾಲ್ಡ್ ಅಸ್ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಆ್ಯಂಡ್ ಅದರ್ ಟಾಪಿಕ್ಸ್. ಓಕೆ, ಸೊ ಪಾಲಿಟಿ ತುಂಬ ಇಂಪಾರ್ಟೆಂಟ್ ಸಬ್ಜೆಕ್ಟು. ಪ್ರತಿ ವರ್ಷ ಪ್ಲಿಮ್ಸಲ್ಲಿ ಒಂದು 10 ರಿಂದ 15 ಕ್ವಶನ್ ಇರುತ್ತೆ. ಓಕೆ, ದ 10 to 15 ಕ್ವಶನ್ಸ್ ಇನ್ ಪ್ಲಿಮ್ಸ್. ಮೇನ್ಸಲ್ಲಿ ಒಂದು 6 ಪಾಯಿಂಟ್. ಓಕೆ, GS2 ಅಲ್ಲಿ 6 ಪಾಯಿಂಟು ದೇ ಮ್ಯಾಪ್ ಟು ದಿಸ್ ಪಾಲಿಟಿ ಸಬ್ಜೆಕ್ಟ್, ಅ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಸೊ ಇಲ್ಲಿ ಸ್ಟ್ಯಾಟಿಕ್ಕು ಡೈನಾಮಿಕ್ಕು ಎಲ್ಲ ಕ್ಲಬ್ ಮಾಡ್ತಾ ಸೊ ನೆಕ್ಸ್ಟ್ ಬರುವಂಥ ಕ್ಲಾಸ್ಗಳಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ವಿಲ್ ಡಿಸ್ಕಸ್. ಸೊ ಟುಡೇ ಐ ಥಿಂಕ್ ವಿಲ್ ಬ್ರೇಕ್ ಹಿಯರ್ ಇಟ್ ಸೆಲ್ಫ್.
So if you have any kind of doubts related to the subject, okay, you can raise the doubts. Okay. Otherwise, I'll hand it over to Viresh sir. ಡೌಟ್ಸ್ ಕೇಳ್ಬೋದು. ನಾಲ್ಕು ಕೇಳ್ತಾರೆ ಬಿಡಲಿ. ಏನು ಡೌಟ್ಸ್ ಇದೆಯಾ ಇವತ್ತಿಂದ ಈಗ ಇಂಟ್ರೊಡಕ್ಷನ್ ಪಾರ್ಟ್?